ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಶೃಂಗೇರಿ ಕ್ಷೇತ್ರದ ರಾಜಕೀಯ ಈಗ ರಾಷ್ಟ್ರ ಮಟ್ಟದಲ್ಲಿ ಸದ್ದನ ಮಾಡ್ತಿರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಶೃಂಗೇರಿ ಕ್ಷೇತ್ರದ ರಾಜಕೀಯ ಹೋಗಿ ನಿಂತಿರುವಂತದ್ದು. ಈ ವಿಚಾರದ ಕುರಿತಾಗಿ ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇರುವಂತದ್ದು. ಪರ ವಿರೋಧ ಚರ್ಚೆಗಳು ನಿರಂತರವಾಗಿ ನಡೀತಾ ಇದೆ. ಈಗ ವಾರಕ್ಕೊಬ್ಬರು ಶಾಸಕರು ಅನ್ನುವ ರೀತಿಯಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಈಗ ಒಂದು ವಾತಾವರಣ ಉದ್ಭವಿಸಿರುವಂತದ್ದು. ಈ ಎಲ್ಲ ವಿದ್ಯಮಾನಗಳ ಕುರಿತಾಗಿ ಚರ್ಚೆ ಮಾಡೋದು ನಮ್ಮ ಜೊತೆ ಕಳೆದ 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ, ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿ, ಪಕ್ಷದ ಹಲವಾರು ಜವಾಬ್ದಾರಿಗಳನ್ನ ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ, ಜೊತೆಯಲ್ಲಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತವರು ಪ್ರಸ್ತುತ ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ನ ವಕ್ತಾರರಾಗಿ ಕಳೆದ 8-9 ವರ್ಷಗಳಿಂದ ನಿರಂತರವಾಗಿ ಪಕ್ಷ ಸಂಘಟನೆ ತೊಡಗಿಸಿಕೊಂಡಿರುವಂತಹ ಉಮೇಶ್ ಪುದುವಾಲ್ ನಮ್ಮ ಜೊತೆ ಇದ್ದಾರೆ. ಉಮೇಶ್ ಅವರೇ, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದಾನೆ. ಉಮೇಶ್ ಅವರೇ, ನಾನು ನಿಮ್ಮ ಪಕ್ಷ ಸಂಘಟನೆ ವಿಚಾರಗಳನ್ನೆಲ್ಲ ಆಮೇಲೆ ತಗೊಳ್ತೀನಿ. ಮೊದಲನೇದಾಗಿ ಶೃಂಗೇರಿ ಕ್ಷೇತ್ರ ರಾಷ್ಟ್ರ ಮಟ್ಟದಲ್ಲಿ ಸದ್ದನ್ನ ಮಾಡ್ತಾ ಇರುವಂತದ್ದು, ಅದು ಶಾಸಕತ್ವ ಸ್ಥಾನಕ್ಕೆ ನಡೀತಿರುವಂತಹ ಒಂದು ಜಿದ್ದಾಜಿದ್ದಿಯ ಪೈಪೋಟಿ, ಮರುಮತ ಎಣಿಕೆಯ ನಂತರ ಉಂಟಾಗಿರುವಂತಹ ಗೊಂದಲ. ಯಾಕೆ ಶೃಂಗೇರಿ ಕ್ಷೇತ್ರದಲ್ಲಿ ಈ ರೀತಿಯಾದ ಒಂದು ವಾತಾವರಣ ನಿರ್ಮಾಣ ಆಗಿದೆ? ಇಲ್ಲಿ ಮುಖ್ಯವಾಗಿ ಏನಾಗಿದೆ ಕೇಳಿದ್ರೆ, ಟಿ.ಡಿ. ರಾಜೇಗೌಡರು ಅವರು ಪ್ರಜಾಪ್ರಭುತ್ವದಲ್ಲಿ ಸಂಪೂರ್ಣ ನಂಬಿಕೆ ಇಟ್ಕೊಂಡು ಮುಂದೆ ಹೋಗುವಂತ ವ್ಯಕ್ತಿ. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ, ದೇವರಲ್ಲಿ ಮತ್ತೆ ಜನಾಭಿಪ್ರಾಯದ ಮೇಲೆ ಅತಿಯಾದ ನಂಬಿಕೆ ಇರುವಂತ ವ್ಯಕ್ತಿ, ಸೌಮ್ಯ ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ. ಈ ವ್ಯಕ್ತಿ ಏನಾಗಿದೆ ಕೇಳಿದ್ರೆ, ಹಲವಾರು ವರ್ಷಗಳಿಂದ ಅವರ ಮೇಲೆ ನಿರಂತರ ಆಪಾದನೆಗಳು ಮತ್ತು ಬೇರೆ ಬೇರೆ ರೀತಿಯ ಕಾನೂನಾತ್ಮಕವಾಗಿ ಅಥವಾ ಸಾಮಾಜಿಕವಾಗಿ ಏನು ವಿರೋಧ ಪಕ್ಷದವರು ತೊಂದರೆಗಳನ್ನು ಮಾಡ್ತಾ ಇದ್ರು, ಆ ತೊಂದರೆಗಳನ್ನ ಎಲ್ಲದನ್ನು ಕೂಡ ಇವರು ತಡೆಯುವಂತ ಪ್ರಯತ್ನ ಮಾಡಿದ್ರೆ ಹೊರತು ಅವರ ಮೇಲೆ, ವಿರೋಧ ಪಕ್ಷದವರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸ ಇವರು ಮಾಡಲಿಲ್ಲ. ಇವರು ಎಲ್ಲೊಂದ್ ಕಡೆ ಏನಪ್ಪಾ ನಂಬಿಕೆ ಅಂತ ಹೇಳಿದ್ರೆ, ಸತ್ಯಕ್ಕೆ ಜಯ ಸಿಗ್ತದೆ, ನಾನು ಖಂಡಿತವಾಗಿ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಆಗ್ತದೆ, ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಅನ್ನುವಂತಹ ಒಂದು ವಿಶಾಲ ಮನೋಭಾವ ಅವರಿಂದ ಇರೋದ್ರಿಂದ ಅದನ್ನ ವಿರೋಧ ಪಕ್ಷಗಳು ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ, ಅವರು ವೀಕ್ನೆಸ್ ಅಂತ ತಿಳ್ಕೊಂಡು ಅವರ ಮೇಲೆ ನಿರಂತರವಾಗಿ ಈ ರೀತಿಯ ಪ್ರಹಾರಗಳನ್ನ ಮಾಡ್ತಾ ಇದ್ದಾರೆ. ಈ ಪ್ರಹಾರಗಳು ಮಾಡ್ತಾ ಇರೋದ್ರಿಂದ ಏನಾಗಿದೆ, ಎಲ್ಲೋ ಒಂದು ಹಂತದಲ್ಲಿ ಅವರಿಗೆ ಒಂದು ತಾತ್ಕಾಲಿಕ ಜಯ ಸಿಕ್ಕದಂಗೆ ಆದರೂ ಕೂಡ ಯಾವತ್ತೂ ಕೂಡ ಸತ್ಯಕ್ಕೆ ನ್ಯಾಯಕ್ಕೆ ಜಯ ಇದೆ ಅಂತೇಳಿ ಗೊತ್ತಿರೋದ್ರಿಂದ, ಅಥವಾ ದೇವರ ಮೇಲೆ ಅಪಾರವಾಗಿ ನಂಬಿಕೆ ಇರ್ತಕ್ಕಂಥ ರಾಜೇಗೌಡರು ಮತ್ತು ಈ ಕ್ಷೇತ್ರದ ಜನತೆ, ಶೃಂಗೇರಿ ಶಾರದಾ ಚಂದ್ರಮೌಳೇಶ್ವರನ್ ನಂಬಿರುವಂತಹ ನಾವು ಎಲ್ರಿಗೂ ಕೂಡ ಯಾವತ್ತೂ ಕೂಡ ನ್ಯಾಯಕ್ಕೆ ಜಯ ಸಿಗುತ್ತೆ ಎನ್ನುವಂತಹ ಭಾವನೆ ಇರೋದ್ರಿಂದ 100% ಈ ವಿದ್ಯಮಾನಗಳು ಏನ್ ಆಗ್ತದೆ, ಆ ಎಲ್ಲ ವಿದ್ಯಮಾನಗಳು ತಾತ್ಕಾಲಿಕ, ಇದಕ್ಕೆ ಯಾವತ್ತೂ ನ್ಯಾಯಕ್ಕೆ ಜಯ ಸಿಗುತ್ತೆ ಅನ್ನುವಂತಹ ನಂಬಿಕೆಯ ಮೇಲೆ ಮುಂದುವರಿತಾ ಇತ್ತು. ಈಗ ಒಂದು ರೀತಿಯಲ್ಲಿ ಶೃಂಗೇರಿ ಕ್ಷೇತ್ರ ರಾಜಕೀಯ ರಾಷ್ಟ್ರ ಮಟ್ಟದಲ್ಲಿ ಸದ್ದನ ಮಾಡ್ತಿರುವಂತದ್ದು. ಸುಪ್ರೀಂ ಕೋರ್ಟ್ ನ ಅಂಗಳದಲ್ಲಿ ಶೃಂಗೇರಿ ಕ್ಷೇತ್ರ ರಾಜಕೀಯದ ಭವಿಷ್ಯ ಈಗ ನಿರ್ಧಾರವಾಗುವ ಸಂದರ್ಭ ಹೊಂದಿರುವಂತದ್ದು. ಮೊನ್ನೆ ಈಗ ಸುಪ್ರೀಂ ಕೋರ್ಟ್ ಈಗ ಹಿಂದಿನ ಎಲ್ಲ ಇದಕ್ಕೆ ಈಗ ತಲೆಯನ್ನ ನೀಡಿ ರಾಜೇಗೌಡರನ್ನ ಈಗ ಶಾಸಕರಾಗಿ ಮುಂದುವರಿಸಿರುವಂತದ್ದು. ಸಂಪೂರ್ಣವಾಗಿ ನಿಮ್ಗೆ ನ್ಯಾಯ ಸಿಗುವ ಅಥವಾ ನಿಮ್ಮ ಪರವಾಗಿ ಆದೇಶ ಬರುವ ವಿಶ್ವಾಸ ಇದೆಯಾ ನಿಮ್ಗೆ? 100% ನಾವು ಅಥವಾ ಟಿ.ಡಿ. ರಾಜೇಗೌಡರು, ನಮ್ಮ ಪಕ್ಷ ಅದರಲ್ಲಿ ಜಯ ಗಳಿಸ್ತದೆ. ಅದಕ್ಕೆ ಸಣ್ಣ ಉದಾಹರಣೆ ಏನಪ್ಪಾ ಅಂತ ಹೇಳಿದ್ರೆ, 2023ರಲ್ಲಿ ಏನು ಎಲೆಕ್ಷನ್ ನಡೀತು, ಆ ಎಲೆಕ್ಷನ್ ನಡೆಯುವಾಗ ಎಲ್ಲ ಚುನಾವಣಾ ಪ್ರಕ್ರಿಯೆಗಿಂತ ಅತಿ ತಡವಾಗಿ ಏನು ರಿಸಲ್ಟ್ ಬಂತು, ಆ ರಿಸಲ್ಟ್ ಬಂದಿರೋದು ರಾಜೇಗೌಡರ ಎಲೆಕ್ಷನ್ನ ರಿಸಲ್ಟ್. ಅವತ್ತು ಇದೇ ರೀತಿ ತಕರಾರನ್ನ ವಿರೋಧ ಪಕ್ಷದವರು ಸಾಕಷ್ಟು ಬಾರಿ ಮಾಡಿ ಮತಗಳನ್ನ ಸ್ಪಷ್ಟವಾಗಿ ಒಂದೊಂದೇ ಮತಗಳನ್ನ ಪರಿಶೀಲಿಸ್ಬಿಟ್ಟು, ಈವನ್ ಅಂಚೆ ಮತಗಳು ಮತ್ತೆ ತಿರಸ್ಕೃತ ಮತಗಳನ್ನು ಕೂಡ ಪ್ರತಿಯೊಂದನ್ನು ಕೂಡ ಪ್ರತಿಯೊಬ್ಬ ಯಾರು ಏಜೆಂಟ್ಗಳಿದ್ದಾರೆ ಅಥವಾ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರಿಗೆ ತೋರಿಸಿ, ಸಂಬಂಧಪಟ್ಟ ಅಧಿಕಾರಿಗಳಿಗೂ ತೋರಿಸಿ, ಅವತ್ತು ಅಧಿಕಾರಿಗಳು ತೋರಿಸಿರೋದಿಗೆ ಹೇಳ್ತಾ ಇದ್ದಾರೆ, ಏಜೆಂಟ್ಗಳು ಹೇಳಿದ್ದಾರೆ. ಆದ್ರೆ ಈಗ ಎಲ್ಲೋ ಒಂದು ಕಡೆ ನೋಡಿದ್ರೆ, ಅಂದು 2023 ಮೇ 13ರಂದು ಚುನಾವಣೆ ಎಣಿಕೆ ನಡೀತು. ಅಂದು ಕೂಡ ಬಿಜೆಪಿ ಅಂದು ಏಜೆಂಟರು ಕೂಡ 2 ಬಾರಿ ಮನವಿಯನ್ನು ಕೊಟ್ಟಿದ್ದಾರೆ, ಮರು ಎಣಿಕೆ ಮಾಡಿ ಅಂತ. ಬಹುಶಃ ಅಂದೇ ಅದನ್ನ ಮರು ಎಣಿಕೆ ಮಾಡಿದ್ರೆ ಅಂದಿನ ಚುನಾವಣಾ ಅಧಿಕಾರಿ ಬಹುಶಃ ಇಂದು ಈ 3 ವರ್ಷಗಳಲ್ಲಿ ಉದ್ಭವವಾಗಿರುವಂತಹ ಗೊಂದಲದ ವಾತಾವರಣ ನಿರ್ಮಾಣ ಆಗ್ತಾ ಇರ್ಲಿಲ್ಲೇನೋ ಅನ್ನುವ ಒಂದು ಭಾವನೆ ಇದೆಯಲ್ಲ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದೇನೆಂದ್ರೆ, ಫಸ್ಟ್ ಆ ಮೊದಲನೇ ದಿವಸದಿಂದ ಜೀವರಾಜ್ ಅವರ ಬೇಡಿಕೆ ಏನಿತ್ತು ಕೇಳಿದ್ರೆ, ತಿರಸ್ಕೃತ ಮತಗಳು, ಆ ಮತಗಳನ್ನು ತಿರಸ್ಕೃತ ಅಂಚೆಯ ಮತಗಳಲ್ಲಿ ನನಗೆ ತೊಂದರೆ ಆಗಿದೆ,
ನನಗೆ ಅದರಲ್ಲಿ ನನ್ನ ತಪ್ಪು ನಡೆದಿದೆ, ಚುನಾವಣಾಧಿಕಾರಿಗಳು ಅದನ್ನ ಸರಿಯಾಗಿ ಎಣಿಸ್ತಿಲ್ಲ ಅನ್ನುವಂಥದ್ದು ಅವರ ಅಬ್ಜೆಕ್ಷನ್. ಆ ಅಬ್ಜೆಕ್ಷನ್ ಸರಿಯಾಗಿ ಅವರು ಹೈಕೋರ್ಟ್ಗೆ ಹೋಗಿದ್ದು ಅದೇ ಮ್ಯಾಟರ್ ಮೇಲೆ ಹೋಗಿದ್ದೆ ಹೊರತು ಬೇರೆ ಮ್ಯಾಟರ್ ಮೇಲೆ ಹೋಗಿದ್ದಲ್ಲ ಅವರು. ಆ ಮ್ಯಾಟರ್ ಅಲ್ಲಿ ಹೋದಾಗ ಏನಾಯ್ತು, ಅಂಚೆ ಮತಗಳನ್ನ ಎಣಿಸಿ ಅಂತೇಳಿ, ಅಂಚೆ ಮತಗಳಲ್ಲಿ ತಿರಸ್ಕೃತ ಮತಗಳನ್ನ ಎಣಿಸಿ ಅಂತೇಳಿ ಹೈಕೋರ್ಟ್ ಆರ್ಡರ್ ಮಾಡ್ತು. ಅದು ಮಾಡಿ ನೋಡಿದಾಗ ಏನಾಯ್ತು, ಅಲ್ಲಿ ಆ ತಿರಸ್ಕೃತವಾದ ಮತ 279 ಏನು ಮತಗಳಿತ್ತು, ಈ ಮತಗಳಲ್ಲಿ ಕೇವಲ 3 ಮತಗಳು ರಾಜೇಗೌಡರಿಗೆ, 2 ಮತ ಜೀವರಾಜಿಗೆ, ಮತ್ತೆ ಇನ್ನಿತರರಿಗೆ ಅಂತ 3 ಮತ, 8 ಮತಗಳು ಮಾತ್ರ ಅವರಿಗೆ ಬದಲಾವಣೆ ಕಂಡು. ಅಂದ್ರು ಬದಲಾವಣೆ ಹೇಗೆ, ಜನರಿಗೆ ಅದು ಮಾಹಿತಿ ಇಲ್ಲ. ಸ್ಕೇಲ್ ಇಟ್ಟು ಸೆಂಟಿಮೀಟರ್ ಎಳೆದ್ಬಿಟ್ಟು ಯಾವ ವ್ಯಕ್ತಿಯ ಕಡೆಗೆ ಅದು ಆ ಸೀಲ್ ಬಿದ್ದಿದೆ ಅಥವಾ ಓಟು ಬಿದ್ದಿದೆ ಅದನ್ನ ಅವರಿಗೆ ಪುರಸ್ಕೃತ ಮಾಡಿದ್ರಿಂದ 8 ಓಟು ತಪ್ಪಿಕೊಂಡಿದೆ ಅಂತೇಳಿ ಅವಾಗ ಆಯ್ತೇ ಹೊರತು ಬೇರೆ ಯಾವುದೇ ರೀತಿಯ ಗೊಂದಲಗಳಲ್ಲಿ ಇರಲಿಲ್ಲ. ಇಲ್ಲಿ ಬೇಡಿಕೆ ಏನಿತ್ತು ಜೀವರಾಜ್ ಅವ್ರದ್ದು, ಜೀವರಾಜ್ ಅವರ ಬೇಡಿಕೆ ಇದ್ದಿದ್ದೆ ಅಂಚೆ ಮತಗಳಲ್ಲಿ ತಿರಸ್ಕೃತ ಮತಗಳನ್ನು ಏಳಿಸ್ಬೇಕು. ಏನು ಕೋರ್ಟ್ ಏನು ಆರ್ಡರ್ ಕೊಡ್ತು, ಕೋರ್ಟ್ ಆರ್ಡರ್ ಕೊಟ್ಟಿದ್ದೇನೆಂದ್ರೆ ತಿರಸ್ಕೃತ ಅಂಚೆ ಮತಗಳಲ್ಲಿ ಭಾರೀ ವ್ಯತ್ಯಯ ಕಂಡು ಬಂದಲ್ಲಿ, ಭಾರಿ ಹೆಚ್ಚಿನ ಮಟ್ಟದ ವ್ಯತ್ಯಯಗಳು ಕಂಡು ಬಂದಲ್ಲಿ ಮಾತ್ರ ಅಂಚೆ ಮತಗಳನ್ನು ಎಣಿಸಬೇಕು ಅಂತ ಬಂದಿತ್ತು. 279 ಮತಗಳಲ್ಲಿ 8 ಮತಗಳು ಯಾವುದೇ ರೀತಿಯ ಫಲಿತಾಂಶದ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರದೇ ಇರೋ ಸ್ಥಿತಿಯಲ್ಲೂ ಕೂಡ ಬಿಜೆಪಿಯವರು ಮತ್ತೆ ಅದನ್ನ ಒತ್ತಡ ಹಾಕಿ ಅಂಚೆ ಮತಗಳನ್ನು ಎಣಿಸಬೇಕು ಅಂತ ಚುನಾವಣಾಧಿಕಾರಿಗಳ ಮೇಲೆ ಒತ್ತಡ ತಂದು ಮತ್ತೆ ಎಣಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಈ ಒಂದೀಗ ಅನುಮಾನ ಕಾಡುವಂತದ್ದು, ನೀವು ಈಗ ಹೈಕೋರ್ಟ್ ಅಲ್ಲೂ ಕೂಡ ಹಲವಾರು ಬಾರಿ ವಾದ ಮಾಡಿರುವಂತದ್ದು, ಸುಪ್ರೀಂ ಕೋರ್ಟ್ ಅಲ್ಲಿ ಮಾಡಿರುವಂತದ್ದು, ಮರುವೆ ಮತ ಎಣಿಕೆ ಬೇಡ ಅನ್ನುವ ವಾದವನ್ನು ನೀವು ಹಲವಾರು ಬಾರಿ ಮಾಡಿದ್ರೆ, ಅಂದು ಚುನಾವಣೆಯ ಏನು ಮೊನ್ನೆ ನಡೆದಂತ ಮರು ಮತ ಎಣಿಕೆಯ ಸಂದರ್ಭದಲ್ಲಿ 2ನೇ ತಾರೀಕಿನ ಮರುಮತ ಎಣಿಕೆ ನಡೀತು. ಆ ಸಂದರ್ಭದಲ್ಲಿ ಕೂಡ ಮರುಮತ ಎಣಿಕೆ ಬೇಡ ಅನ್ನುವ ವಾದವನ್ನೇ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿ ಹಲವಾರು ಅನುಮಾನಗಳಿಗೆ ಇದು ಈಡು ಮಾಡಿಕೊಡ್ತಾ ಇದೆ ಅನ್ನುವ ಒಂದು ಚರ್ಚೆ ಕೂಡ ಇದೆಯಲ್ಲ. ಯಾತಕ್ಕೋಸ್ಕರ ಮರು ಎಣಿಕೆ ಮಾಡಬೇಕು? ನನಗೆ ಗೊತ್ತಾಗದಿರೋ ಒಂದು ಪ್ರಶ್ನೆ ಏನಂದ್ರೆ, ಉನ್ನತ ಚುನಾವಣಾಧಿಕಾರಿಗಳಲ್ಲಿ ಕೂತ್ಕೊಂಡು ಚುನಾವಣಾ ಪ್ರಕ್ರಿಯೆಯನ್ನು ನಡೆಸ್ತಕ್ಕಂತಹ ಸಂಬಂಧಪಟ್ಟ ಆಫೀಸ್ಗಳಲ್ಲಿ ಕೂತು 4 ರಿಂದ 6 ಜನ ಏಜೆಂಟ್ಗಳು ಕೂತು, ಪಕ್ಷದ ಕ್ಯಾಂಡಿಡೇಟ್ ಸುಧಾಕರ್ ಶೆಟ್ಟರ್ ಅಂತವರು ಕೂಡ ಅಲ್ಲಿ ಕೂತು ಈ ಪ್ರಕ್ರಿಯೆಯನ್ನ ಸಂಪೂರ್ಣ ಪೂರೈಸಿ, ಇಲ್ಲಿ ಜನಗಳಿಗೆ ಒಂದು ವಿಚಾರ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ ಅಂದ್ರೆ, ಅಂಚೆ ಮತಗಳನ್ನ ಎಣಿಸುವಾಗ ಹೇಗೆ ಎಣಿಸ್ತಾರೆ ಕೇಳಿದ್ರೆ, ಒಂದು ಮತವನ್ನ ಎತ್ತಿ ಅದರಲ್ಲಿ ಟಿ ಡಿ ರಾಜೇಗೌಡರಿಗೆ ಬಂದಿದ್ರೆ ಎತ್ತಿ ತೋರಿಸ್ತಾರೆ, 4 ಜನಕ್ಕೂ ತೋರಿಸ್ತಾರೆ. ನೋಡಿ, ಒಂದು ಗೆರೆ ಬಿದ್ದಿದೆ, ಇದು ವ್ಯಾಲಿಡ್ ಮತ, ಇದು ರಾಜೇಗೌಡರಿಗೆ, ಅದು ತೆಗೆದಿಟ್ಟು ಇನಿಷಿಯಲ್ ಮಾಡ್ತಾರೆ. ಎರಡನೇ ಮತ್ತೊಂದು ತೆಗಿತಾರೆ, ಜೀವರಾಜ್ ಇದ್ರೆ ಜೀವರಾಜ್ ಅಂತ ತೋರಿಸ್ತಾರೆ, ಮತ್ತದಕ್ಕೆ ಇನಿಷಿಯಲ್ ಮಾಡ್ತಾರೆ. ಈ ರೀತಿಯಲ್ಲಿ ಕೌಂಟ್ ಮಾಡುವಂಥದ್ದು ಎಲ್ಲ ಮಾಡಿ ಆದ ಮೇಲೆ ಅದನ್ನೆಲ್ಲ ಸ್ಪಷ್ಟವಾಗಿ ಸಂಬಂಧಪಟ್ಟಂತಹ ವ್ಯಕ್ತಿಗಳು ನೋಡಿ ಕೊನೆಗೆ ಅವರು ಅದಕ್ಕೆ ಎಲ್ಲರೂ ಸೇರಿ ಸಹಿ ಹಾಕಿ ಸರಿ ಇದೆ ಅಂತ ಒಪ್ಕೊಂಡಾದ್ಮೇಲೆ ಆ ಚುನಾವಣೆ ಪ್ರಕ್ರಿಯೆ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಆಗುತ್ತಲ್ಲ, ಮರು ಎಣಿಕೆ ಮಾಡಕ್ ಹೋದ್ರೆ. ಬಟ್ ಆದ್ರೂ ಕೂಡ ಒಂದು ಅವಕಾಶ ಇದೆ ಭಾರತದ ಇದರಲ್ಲಿ, ಕಾನೂನು ಚುನಾವಣಾ ಆಯೋಗದಿಂದ ಅವಕಾಶವನ್ನು ಕಲ್ಪಿಸಲಾಗಿದೆ. ಏನು ಸೋತ ಮತಗಳ ಅಂತರಕ್ಕಿಂತ ರಿಜೆಕ್ಟೆಡ್ ವೋಟ್ ಜಾಸ್ತಿ ಇದ್ದ ಸಂದರ್ಭದಲ್ಲಿ ಏನು ಅವರು ಮನವಿಯನ್ನ ಮರು ಎಣಿಕೆಗೆ ಆ ಒಂದು ಅಭ್ಯರ್ಥಿ ಕೊಡದಿದ್ರು ಕೂಡ ಅಲ್ಲಿನ ಆರ್ ಒ ಅಥವಾ ಚುನಾವಣಾಧಿಕಾರಿ ಅದನ್ನ ಮರುಮತ ಎಣಿಕೆ ಮಾಡಬೇಕು ಅನ್ನುವ ಒಂದು ಆದೇಶ ಇದೆಯಲ್ಲ, ಅದು ಎಲ್ಲೋ ಒಂದು ಕಡೆ ಅಧಿಕಾರಿಗಳೇ ಉಲ್ಲಂಘನೆ ಮಾಡಿದ್ರು ಅಂತ ಅನ್ಸಲ್ವಾ? ಅಲ್ಲಿಂದ ಇಲ್ಲಿವರೆಗೂ ನಮ್ಮ ವಾದ ಏನು ಅವರು ತಿರಸ್ಕೃತ ಮತಗಳಲ್ಲಿದೆ ಅದರಲ್ಲಿ ವ್ಯತ್ಯಾಸ ಆಗಿದೆ ಅಂತ ಅವ್ರ ವಾದ. ನಮ್ಮ ವಾದ ತಿರಸ್ಕೃತ ಮತಗಳಲ್ಲಿ ಯಾವುದೇ ರೀತಿಯ ವ್ಯತ್ಯಯ ಆಗಿಲ್ಲ ಅಂತ. ಈಗಲೂ ಕೂಡ ನೀವು ಮತ್ತೊಮ್ಮೆ ಮರು ಎಣಿಕೆ ಮಾಡಿದಾಗಲೂ ಕೂಡ ತಿರಸ್ಕೃತ ಮತಗಳಲ್ಲಿ ಭಾರಿ ದೊಡ್ಡ ವ್ಯತ್ಯಯಗಳಾಗಿಲ್ಲ. ಸೊ ನಮ್ಮ ವಾದವೇ ಸರಿ, ಅವ್ರ ವಾದ ಅಲ್ಲ ಸರಿ. ಆದ್ರೆ ಮರುಮತ ಎಣಿಕೆಯ ಬ್ಯಾಲೆಟ್ ಪೇಪರ್ ಏನಿತ್ತು ಅದರಲ್ಲಿಗೆ ವ್ಯತ್ಯಾಸ ಕಂಡು ಬಂದಿರುವಂತದ್ದು, ಅದರಲ್ಲಿಗೆ ಜೀವರಾಜ್ ಅವರಿಗೆ 52 ಓಟ್ಗಳ ಮುನ್ನಡೆ ಸಿಕ್ಕಿರುವಂತದ್ದು, ಅದು ಅನುಮಾನಗಳಿಗೆ ಕಾರಣವಾಗಿಲ್ವಾ? ಅಲ್ಲ, 52 ಮತಗಳು ಹೇಗೆ ಅವರಿಗೆ ಬಂತು ಅನ್ನೋದು ಪ್ರಶ್ನೆ ಬರ್ತದೆ. ಹೇಗೆ ಅವರಿಗೆ ಹೆಚ್ಚು ಮತಗಳು ಬಂತು ಅಂದ್ರೆ, ಏನು ಬೆಂಗಳೂರು ಘನ ನ್ಯಾಯಾಲಯ ನಮಗೆ ಆರ್ಡರ್ ಮಾಡಿದೆ. ಏನಂತ ಆರ್ಡರ್ ಮಾಡಿದ್ರು? ತಿರಸ್ಕೃತ ಮತಗಳನ್ನು ಎಣಿಸಿ, ತಿರಸ್ಕೃತ ಮತಗಳಲ್ಲಿ ಭಾರೀ ವ್ಯತ್ಯಯ ಕಂಡು ಬಂದಲ್ಲಿ, ಭಾರೀ ವ್ಯತ್ಯಯ ಅಂತ ಹೇಳಿದ್ರೆ ಏನಾಗ್ತದೆ, ಆ ರಿಸಲ್ಟಿನ ಮೇಲೆ ಪ್ರಭಾವ ಬೀರುವಂತ ವ್ಯತ್ಯಾಸ ಕಂಡು ಬಂದಲ್ಲಿ ಮಾತ್ರ ಅಂಚೆ ಮತಗಳನ್ನು ಎಣಿಸಿ ಅಂತ ಬರೆದಿರೋದು. ಆದ್ರೆ ಇವರು ಅವಾಗ ಏನ್ ಮಾಡಿದ್ರು, ಗಲಾಟೆ ಮಾಡ್ಬಿಟ್ಟು ಸಂಬಂಧಪಟ್ಟ ಚುನಾವಣಾಧಿಕಾರಿ ಮೇಲೆ ಒತ್ತಡ ತಂದು 1 ಓಟ್ ವ್ಯತ್ಯಾಸ ಬಂದ್ರು ಕೂಡ ನೀವು ಅದನ್ನು ಕೌಂಟ್ ಮಾಡಬೇಕು ಅನ್ನೋ ರೀತಿಯಲ್ಲಿ ಗಲಾಟೆ ಮಾಡಿ ಕೌಂಟ್ ಮಾಡಿಸಿದ್ರು. ಕೌಂಟ್ ಮಾಡಿಸಿದ್ರೆ ಏನಾಯ್ತು, ಅಲ್ಲಿ ಆ ಏನು 1700 ಚಿಲ್ಲರೆ ಮತಗಳು ಅಲ್ಲಿ ಅಂಚೆ ಮತಗಳಿತ್ತು, ಈ ಅಂಚೆ ಮತಗಳಲ್ಲಿ ಸಾರಾಸಗಟು 252 ಮತಗಳು ನೇರವಾಗಿ ರಾಜೇಗೌಡರಿಗೆ ಇನ್ವ್ಯಾಲಿಡ್ ಅಂತೇಳಿ ಘೋಷಣೆ ಆಗಿರುವಂಥದ್ದು. ಈಗ 1, 2, 3 ಮತಗಳು ವ್ಯತ್ಯಾಸ ಬಂದಿದ್ರೆ ಆಯ್ತು, ಏಜೆಂಟ್ ಗಮನಕ್ಕೆ ಬಂದಿರಲ್ಲ ಅಥವಾ ಸಂಬಂಧಪಟ್ಟ ಅಧಿಕಾರಿಗೆ ಬಂದಿರಲ್ವೇನೋ ಅಂತ ಅನ್ಕೋಬಹುದು.
252 ಮತಗಳು ಸಾರಾಸಗಟಾಗಿ ಅವರಿಗೆ ರಾಜೇಗೌಡರು ಒಂದು ಗೀಟ್ ಹಾಕಿದ್ದಾರೆ, ಬೇರೆ ಎಲ್ಲೋ ಒಂದ್ ಕಡೆ ಬೇರೆ ಒಂದು ಪೆನ್ನಲ್ಲಿ ಗೀಟ್ ಹಾಕಿದ್ದಾರೆ. ಇದನ್ನ ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಹಂತದಲ್ಲಿ ಒಂದು ತಮ್ಮ ಇಂಪ್ರೆಷನ್ ಇದೆ ಅಂತ ಅದರ ಪಕ್ಕದಲ್ಲಿ ಒಂದು ಸ್ಕೆಚ್ ಪೆನ್ ಅಲ್ಲಿ ಕೂಡ ಗೀಟ್ ಹಾಕಿದ್ದಾರೆ. ಈ ರೀತಿಯ ಒಂದು ಮತಗಳ ಮೇಲೆ ಆ ರೀತಿಯ ಒಂದು ತಿರಸ್ಕೃತಗಳು ಹಾಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ನಾವು ಹೇಳ್ಬೋದು. ಅಂದ್ರೆ ಈಗ ಎಲ್ಲೊಂದ್ ಕಡೆ ನೀವೀಗ ಟ್ಯಾಂಪರಿಂಗ್ ಅಂತ ನೀವು ಕಾಂಗ್ರೆಸ್ ಅವರು ಎಲ್ಲರೂ ಕೂಡ ಹೇಳ್ತಾ ಇರುವಂತ ಒಂದು ಮಾತು, ನಿಮ್ಮದೇ ರಾಜ್ಯದಲ್ಲಿ ಸರ್ಕಾರ ಇರುವಂತದ್ದು, ನಿಮ್ಮದೇ ಆಡಳಿತ ವ್ಯವಸ್ಥೆ ಇದೆ, ಜಿಲ್ಲಾಡಳಿತದಲ್ಲಿರುವಂತರು ಸಂಪೂರ್ಣವಾಗಿ ನೀವೇ ಹಚ್ಚಿರುವಂತ ಅಧಿಕಾರಿಗಳೇ ಬಹುತೇಕ ಇರುವಂತದ್ದು, ಇಡೀ ಜಿಲ್ಲೆಯ 5 ಜನ ಶಾಸಕರು ಕೂಡ ನಿಮ್ಮವರೇ, ಇಡೀ ಆಡಳಿತ ವ್ಯವಸ್ಥೆ ನಿಮ್ಮ ಕೈಯಲ್ಲಿ ಇರುವಾಗ 8 ವರ್ಷಗಳು ಸೋತು 8 ವರ್ಷಗಳಾಗಿರುವಂತ ಅಭ್ಯರ್ಥಿಯಲ್ಲಿ ಟ್ಯಾಂಪರಿಂಗ್ ಮಾಡೋದು ಸಾಧ್ಯನಾ? ಇಲ್ಲಿ ಒಂದು ವಿಚಾರ ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಏನ್ ಮುಖ್ಯವಾಗಿ ಗಮನಿಸಬೇಕಾಗ್ತದೆ ಅಂದ್ರೆ, ಯಾತಕ್ಕೋಸ್ಕರ ಚುನಾವಣಾ ಪ್ರಕ್ರಿಯೆ ಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಮತ್ತೆ ಜೀವರಾಜ್ ಅವರ ಮೇಲೆ FIR ಆಯ್ತು. ಯಾಕೆ ಕೇಳಿದ್ರೆ, ಯಾವ ಅಧಿಕಾರಿಗಳ ಮೇಲೆ ಆಯ್ತು? 2026ರಲ್ಲಿ ಬಂದಿರುವಂತಹ ಅಧಿಕಾರಿಗಳ ಮೇಲೆ ನಾವು FIR ಮಾಡಲಿಲ್ಲ. 2023ರಲ್ಲಿ ಯಾರು ಎಣಿಕೆ ಮಾಡಿದ್ದಾರೆ ಆ FIR ಕೂಡ ಈಗ ಹೈಕೋರ್ಟ್ ಈಗ ತಡೆಯನ್ನ ನೀಡಿರುವಂತ ತಾತ್ಕಾಲಿಕ ತಡೆ ಕೊಡ್ತು ಅಂತ ಹೇಳಿದ್ಕೊಳ್ಳಿ, ಅದು ಸರಿ ಅಂತ ನಾವು ಒಪ್ಕೊಳ್ಳಿಕ್ ಆಗಲ್ಲ. ನಿಮಗೂ ಕೂಡ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ತಾತ್ಕಾಲಿಕ ತಡೆಗೆ ವಿನಃ ಅದೇನೋ ಆದೇಶ ಅಲ್ಲ. ಅದರಲ್ಲಿ ಒಂದು ಪಾಯಿಂಟ್ ಅನ್ನು ನೀವು ಗಮನಿಸಿಲ್ಲ. ಅಲ್ಲಿ ಏನ್ ಹೇಳಿದ್ದಾರೆ ಕೇಳಿದ್ರೆ, ಯಾವುದೇ ಕಾರಣಕ್ಕೆ ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ. ಇದು ಸುಪ್ರೀಂ ಕೋರ್ಟಿನ ಜಡ್ಜ್ ಹೇಳಿರುವಂತ ಮಾತು. ಯಾವ ಕಾರಣಕ್ಕೂ ನಾವು ಪ್ರಜಾಪ್ರಭುತ್ವವನ್ನ ಹೈಜಾಕ್ ಮಾಡಕ್ ಬಿಡಲ್ಲ, ಒಂದು ಮಾತು. ಎರಡನೇ ಮಾತು ಏನಪ್ಪಾ ಅಂತ ಹೇಳಿದ್ರೆ, 2023ರಲ್ಲಿ ವ್ಯಾಲಿಡ್ ಆಗಿರುವಂತಹ ಮತಗಳು ಈಗ 2026ರಲ್ಲಿ ಇನ್ವ್ಯಾಲಿಡ್ ಆಯ್ತು ಅಂತ ಹೇಳಿದ್ರೆ, ದೊಡ್ಡ ಮಟ್ಟದಲ್ಲಿ ಆಯ್ತು ಅಂತ ಹೇಳಿದ್ರೆ, ಇದನ್ನ ನಾವು ಒಪ್ಲಿಕ್ಕೆ ರೆಡಿ ಇಲ್ಲ. ಇದು ಟ್ಯಾಂಪರಿಂಗ್ ಆಗಿದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಾಗಾಗಿ 2023ರಲ್ಲಿ ಏನು ಆದೇಶ ಆಗಿತ್ತು ಅದನ್ನೆಲ್ಲ ಸ್ಕ್ವಾಶ್ ಮಾಡ್ಬಿಟ್ಟು, ಅಂದ್ರೆ ಈ ಚುನಾವಣೆ 2026ರಲ್ಲಿ ಕೋರ್ಟ್ ಏನ್ ಮಾಡ್ತು, ಮೊನ್ನೆ 2026ರಲ್ಲಿ ಮರು ಎಣಿಕೆ ಮಾಡ್ಲಿಕ್ಕೆಲ್ಲ ಆರ್ಡರ್ ಕೊಡ್ತು. ಅದು ಎಂಟೈರ್ ಪ್ರೊಸೆಸ್ ಅನ್ನ ಸ್ಕ್ವಾಶ್ ಮಾಡಿ ಹಿಂದಿನ ಸ್ಥಿತಿಯನ್ನು ಪುನಃಸ್ಥಾಪಿಸಿ ಆ ರೀತಿಯ ಆದೇಶ, ಮಧ್ಯಂತರ ಒಂದು ಆದೇಶವನ್ನ ಮಾಡಿರುವಂತದ್ದು ಅಲ್ಲ. ಅದು ಮಧ್ಯಂತರ ಆದೇಶವಾದರೂ ಕೂಡ ನಾವು ಗಮನಿಸಬೇಕಾಗಿದೆ 2 ವಿಚಾರ ಇದೆ. ಏನ್ ವಿಚಾರ ಇದೆ ಕೇಳಿದ್ರೆ, ಹಿಂದಿನ ಎಲ್ಲ ಪ್ರಕ್ರಿಯೆಗಳನ್ನ ಉಳಿಸಿಕೊಂಡು 2026ರಲ್ಲಿ ಆಗಿರ್ತಕ್ಕಂಥ ಎಲ್ಲ ನಡಾವಳಿಗಳನ್ನ ಸ್ಕ್ವಾಶ್ ಮಾಡಿಬಿಟ್ಟು ಪುನರ್ ಸ್ಥಾಪಿಸಿ ಅವ್ರನ್ನ ಶಾಸಕರನ್ನಾಗಿ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಮೇಲೆ ಮುಂದೆ ನಾವು ಪ್ರೆಸೆಂಟ್ ಮಾಡಿರ್ತಕ್ಕಂತಹ ದಾಖಲಾತಿಗಳು ಅಷ್ಟು ಪ್ರಬಲವಾಗಿದೆ. ಯಾಕೆ ಪ್ರಬಲವಾಗಿದೆ ಕೇಳಿದ್ರೆ, ಎಲೆಕ್ಷನ್ ಕೌಂಟಿಂಗ್ ಮಾಡೋ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರೋ ವಿಷಯ ವಿಡಿಯೋ ಆಗಿರುತ್ತೆ, ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬ ವ್ಯಕ್ತಿಗಳು ಪ್ರತಿಯೊಂದು ಮತಪತ್ರವನ್ನು ತೋರಿಸಿ ಅದನ್ನು ಫೈನಲ್ ಮಾಡ್ತಾರೆ. ಇದೆಲ್ಲ ಪ್ರಕ್ರಿಯೆಗಳು ಆದ್ರ ಜೊತೆಗೆ ನಾವು ಮೊನ್ನೆ ಕೌಂಟಿಂಗ್ ಹೋಗುವ ಸಂದರ್ಭದಲ್ಲಿ ಹೋಗುವ ಸಂದರ್ಭದಲ್ಲಿ ನಮ್ಗೆ ಸ್ಟ್ರಾಂಗ್ ರೂಮ್ ಬಗ್ಗೆ ಗೊಂದಲ ಇತ್ತು. ಅಲ್ಲಿ ಬೀಗ ಕೆಳಗಿನ ಲಾಕ್ ಬೆಂಡಿದೆ ಅಂತ ಆಗಿತ್ತು. ಒಳಗೆ ಹೋದಾಗ 8 ಬಾಕ್ಸ್ಗಳು ಓಪನ್ ಆಗಿತ್ತು. 9ನೇ ಬಾಕ್ಸ್ ಅಲ್ಲಿ ಏನು ಅಂಚೆ ಮತಪತ್ರಗಳಿದ್ದು ಅದಕ್ಕೆ ಹಾಕಿರುವಂತ ಸೀಲ್ನ ಬಟ್ಟೆ ಸ್ವಲ್ಪ ಹೊಸದಾಗಿತ್ತು. ಲೇಟೆಸ್ಟ್ ಎಲ್ಲ ಸ್ವಲ್ಪ ಹೊಸದಾಗಿತ್ತು. ಸೀಲು ಹಾಕಿರೋದು ಸ್ಪಷ್ಟವಾಗಿರ್ಲಿಲ್ಲ. ಇದನ್ನೆಲ್ಲ ಏನ್ ಮಾಡಿದ್ರು ನಮ್ಮ ಸುಧೀರ್ ಕುಮಾರ್ ಮುರಳಿ ಅವರು ಆ ಸಂದರ್ಭದಲ್ಲಿ ಅಬ್ಜೆಕ್ಷನ್ ಅನ್ನ ವ್ಯಕ್ತಪಡಿಸಿ, ಅಲ್ಲಿ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಏನು ನಡೀತದೆ, ಕೌಂಟಿಂಗ್ ನಡೀತದೆ, ಒಂದು ಲೆಡ್ಜರ್ ಪುಸ್ತಕವನ್ನ ಮೇಂಟೈನ್ ಮಾಡಿರ್ತಾರೆ. ಅದ್ರಲ್ಲೆಲ್ಲ ನಮ್ಮ ಏನು ಆ ವಿಚಾರದ ಬಗ್ಗೆ ಅಬ್ಜೆಕ್ಷನ್ಸ್ ಇದೆ ಎಲ್ಲದನ್ನು ಎಂಟ್ರಿ ಮಾಡಿದ್ದಾರೆ. ಫ್ರಮ್ ದ ಬಿಗಿನಿಂಗ್ ಒಳಗೆ ಹೋದಾಗ್ಲಿಂದ ಹಿಡಿದು ಅದನ್ನ ಪ್ರೊಸೆಸ್ ಮುಗಿಸುವವರೆಗೆ ಏನೇನು ತಪ್ಪುಗಳು ನಡೆದಿದೆ ಅಂತ ನಾವು ಅದ್ರಲ್ಲಿ ಬರೆದಾಗಿದೆ. ಅದು ನಮಗೊಂದು ಸ್ಪಷ್ಟ ದಾಖಲಾತಿ ಆಗಿದೆ. ಯಾರು ಮಾಡಬೇಕು? ಯೂಶುವಲ್ ಆಗಿ ನಾನು ಕೇಳುವಂಥದ್ದು, ನನ್ನ ಮತಪತ್ರಗಳು ಅಥವಾ ತಿರಸ್ಕೃತ ಅಂಚೆ ಮತಗಳಲ್ಲಿ ವ್ಯತ್ಯಾಸ ಬಂದಿದೆ ಅಂತ ಒಬ್ರು ಹೇಳ್ಬೇಕಾದ್ರೆ ಯಾರು ಹೇಳೋದು? ವಿರೋಧ ಪಕ್ಷರು ಹೇಳ್ತಾರೆ. ಹೇಳಿದಾಗ ಅವ್ರು ಅಬ್ಜೆಕ್ಷನ್ ಮಾಡ್ಬೇಕಾಗಿತ್ತು ಫ್ರಮ್ ದ ಬಿಗಿನಿಂಗ್. ಅವ್ರು ಮಾಡಲೇ ಇಲ್ಲ. ಆ ನಡೆಯೇ ನಮಗೆ ಬಹಳ ದೊಡ್ಡ ಸಂಶಯವನ್ನ ತಂದುಕೊಡ್ತಾ ಇದೆ. ಯಾವ ವ್ಯಕ್ತಿಗೆ ನ್ಯಾಯ ಸಿಗಬೇಕು, ನನಗೆ ನ್ಯಾಯ ಹೋಗಿದೆ ಅಂತೇಳಿ ಅಲ್ಲಿ ಕೋರ್ಟಿಗೆ ಬೇಕಾದಂತಹ ದಾಖಲಾತಿಗಳನ್ನು ಸಲ್ಲಿಸ್ಬಿಟ್ಟು ಆರ್ಡರ್ ತಗೊಳ್ತಾನೋ, ಅದೇ ವ್ಯಕ್ತಿ ಇದೆಲ್ಲ ಘಟನೆಗಳು ನೋಡಿದಾಗ ಸುಮ್ಮನಿರ್ತಾರೆ. ಅವ್ರ ಕಡೆ ಏಜೆಂಟ್ಗಳು ಸುಮ್ಮನಿರ್ತಾರೆ. ಏನಿದ್ರೆ ಅರ್ಥ, ನಾವು ಆಡಳಿತ ಪಕ್ಷದವರಾದ್ರೂ ಕೂಡ ನಾವು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಷಯ, ನೀವು ನಿಮ್ಗೆ ಏನಾದ್ರು ಒಂದು ಭಯದ ವಾತಾವರಣ ಕಾಡ್ತಾ ಇತ್ತ ಮರು ಎಣಿಕೆಗಿಂತ ಮೊದಲೇ? ಅಲ್ಲಲ್ಲ, ಅದು ಯಾವುದೇ ರೀತಿ ನಮ್ಗೆ ಗೊಂದಲಗಳು ಇರಲಿಲ್ಲ. ಇದ್ದಿದ್ರೆ ಆವಾಗಲೇ ಸುಪ್ರೀಂ ಕೋರ್ಟಿಗೆ ರಾಜೇಗೌಡರು ಹೋಗೋರು. ಸುಪ್ರೀಂ ಕೋರ್ಟ್ ಯಾಕೆ ಹೋಗಿಲ್ಲ ಕೇಳಿದ್ರೆ, ಎಲ್ಲ ಸರಿ ಇರ್ಬೋದು, ನ್ಯಾಯಯುತ ನಡೆದಿರ್ಬೋದು ಅನ್ನುವಂಥ ವಿಚಾರಗಳ ಮೇಲೆ ಅವರದನ್ನು ಒಪ್ಕೊಂಡು ಮರು ಎಣಿಕೆಗೆ ಹೋಗಿರೋದು.
ತಮ್ಮ ಒಂದು ಪ್ರಶ್ನೆ ಏನಾಗಿದೆ ಕೇಳಿದ್ರೆ, ಆವಾಗ ನೀವು ಕೇಳಿದ್ರಿ ನನ್ನ ಹತ್ರ, ಏನು ಈ ಮತಪತ್ರಗಳ ಬಗ್ಗೆ ನಾವು ಆವಾಗಿಂದ ಎಣಿಕೆ ಮಾಡೋದು ಬೇಡ ಅಂತೇಳಿ ನಾವಲ್ಲಿ ಇದು ಮಾಡಿದೀವಿ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ 2023 ಚುನಾವಣಾ ಪ್ರಕ್ರಿಯೆ ಮೇಲೆ ನಾವು ಸಂಶಯ ವ್ಯಕ್ತಪಡಿಸಂಗಾಗ್ತದೆ. ಅದಾಗಬಾರ್ದು. ನಮಗೆ ಚುನಾವಣಾ ಇವರ ಮೇಲೆ, ಆಯೋಗದ ಮೇಲೆ ನಂಬಿಕೆ ಇಟ್ಕೊಂಡು ನಾವು ವ್ಯವಹಾರ ಮಾಡಬೇಕು, ಕಾನೂನು ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇಟ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಅದನ್ನು ಒಪ್ಕೊಂಡೇ ಹೊರತು ಬೇರೆ ಕಾರಣಗಳಿಲ್ಲ. ಎರಡನೇದಾಗಿ, ಎರಡನೇ ಬಾರಿಗೆ ಈಗ ಮೊನ್ನೆ ಎಣಿಕೆ ಆಯ್ತು. ಎಣಿಕೆ ಆದ್ಮೇಲೆ ಏನಾಯ್ತು, 52 ಮತಗಳಿಂದ ಜೀವರಾಜ್ ಅವರು ಗೆದ್ರು ಅಂತ ಹೇಳಿದ್ರು. ನಾವು ಅವಾಗ ಅಬ್ಜೆಕ್ಷನ್ ಹಾಕಿದ್ವಿ. ಏನ್ರಿ ಇದು, ಎಲ್ಲಿ 272 ಮತಗಳಿಗೆ ಹೇಗೆ ಈ ರೀತಿ ಬೇರೆ ಬೇರೆ ಓಟ್ಗಳಾಗ್ತದೆ? ಅವತ್ತು ಕೂತವರೆಲ್ಲ ಏನ್ ಮಾಡಿದ್ರು? ಇದೇ ಏಜೆಂಟ್ಗಳು ಇವರೇಗಳೇ ಇದ್ರಲ್ಲ, ಯಾತಕ್ಕೋಸ್ಕರ ಹಂಗಾಯ್ತು ಅಂತ ನಾವು ಕೇಳಿದ್ರು ಕೂಡ ಚುನಾವಣಾಧಿಕಾರಿಗಳು ಹೇಳೋದು ಒಂದೇ ವಿಷಯ, ಏನು, ನಮಗೆ ಆದೇಶ ಇರುವಂತದ್ದೇನು, ಯಾವ ಮತಪೆಟ್ಟಿಗೆ ಕ್ಲೋಸ್ ಆಗಿತ್ತು, ಕರೆಕ್ಟ್ ಆಗಿತ್ತು, ಅದನ್ನ ಎಣಿಸಿ ನ್ಯಾಯಾಲಯಕ್ಕೆ ಕೊಡಿ. ಇಬ್ಬರು ಕ್ಯಾಂಡಿಡೇಟ್ಸ್ ಕಡೆ ಇರುವಂತವ್ರನ್ನ, ಏಜೆಂಟ್ಗಳನ್ನೆಲ್ಲ ಗಣನೆ ತಗೊಂಡು ಚುನಾವಣಾಧಿಕಾರಿಗಳು ಏನ್ ಹೇಳಿದ್ರು, ಇದಕ್ಕೆ ಬರ್ತಕ್ಕಂಥ ರಿಸಲ್ಟ್ ಏನಿದೆ ಇದನ್ನ ನಾವು ಕೋರ್ಟಿಗೆ ಕೊಡ್ತೇವೆ, ಕೋರ್ಟ್ ಇಂದ ಅನೌನ್ಸ್ ಆಗುತ್ತೆ ಅಂತ. ರಾತ್ರಿ ಶನಿವಾರ ರಾತ್ರಿಯಿಂದ ಹಿಡಿದು ಭಾನುವಾರ ಬೆಳಿಗ್ಗೆಯಿಂದ ಹಿಡಿದು ಭಾನುವಾರ ಸಂಜೆ 4 ಗಂಟೆವರೆಗೂ ಕೂಡ ಜೀವರಾಜ್ ಅವರು ಚುನಾವಣಾಧಿಕಾರಿಗಳು ಮನೆ ಮುಂದೆ ಹೋಗಿ ಗೋಗರಿಯೋದು, ಅವರು ಒತ್ತಡ ಹಾಕುವಂಥದ್ದು, ಮೇಲ್ ಹಾಕುವಂಥದ್ದು, ಅವ್ರ ಕಡೆಯಿಂದ ಲಾಯರ್ ನೋಟ್ಸ್ ಕೊಡುವಂಥದ್ದು, ಈ ರೀತಿ ಒತ್ತಡದ ಪ್ರಕ್ರಿಯೆ ಮಾಡಿ ಯಾವ ನ್ಯಾಯಾಲಯಕ್ಕೆ ಅವರು ಕೊಡಬೇಕಾಗಿತ್ತು ನಮ್ಮ ರಿಸಲ್ಟ್ ಅನ್ನ, ಅದು ಕೊಡದೆ ಅವರಿಗೆ ಅಲ್ಲಿ ತೀರ್ಮಾನ ಮಾಡಿ ಅವರಿಗೆ ಕೊಟ್ಟರು. ಇದೆಲ್ಲ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ನವರಿಗೆ ಮನವರಿಕೆ ಆಗಿದೆ. ಇವೆಲ್ಲ ಮನವರಿಕೆ ಆಗಿರೋದ್ರಿಂದ ಅವರು ಉಪಯೋಗಿಸಿರುವಂತಹ ವರ್ಡ್ ಏನಂದ್ರೆ, ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡ್ಲಿಕ್ಕೆ ನಾವು ಬಿಡುವುದಿಲ್ಲ, ಹಾಗಾಗಿ ಇದಕ್ಕೆ ಈ ಪ್ರಕ್ರಿಯೆಗೆ ನಾವು ತಡೆಯಾಜ್ಞೆಯನ್ನು ಕೊಡ್ತೀವಿ ಅಂತ. ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಈಗ ಮಧ್ಯಂತರ ತಡೆಯಾಜ್ಞೆಯನ್ನು ಮೊನ್ನೆ ನೀಡಿರುವಂತದ್ದು, ನೀವೀಗ ಶಾಸಕರಾಗಿ ರಾಜೇಗೌಡರು ಈಗ ಮುಂದುವರೆದಿರುವಂತದ್ದು 21ನೇ ತಾರೀಕು ಮತ್ತೆ ಈಗ ಇದು ಪರಿಶೀಲನೆ ನಡೆಯುವಂತದ್ದು. ನಿಮಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ. ಏನಾಗಿದೆ ಕೇಳಿದ್ರೆ, ಎಲ್ಲಾ ಕಡೆನೂ ಕೂಡ ಏನಾಗಿದೆ, 21ನೇ ತಾರೀಕು ಏನು ಮತ್ತೊಂದು ಆರ್ಡರ್ ಬರ್ತದೆ ಅವಾಗೆಲ್ಲ ಕ್ಯಾನ್ಸಲ್ ಆಗುತ್ತೆ ಅನ್ನೋ ತರದಲ್ಲಿ ಇದೆ. ಹಂಗಿಲ್ಲ. 21ನೇ ತಾರೀಕು ಏನ್ ಮಾಡಿದ್ದಾರೆ ಕೇಳಿದ್ರೆ, ಈ ಮೊದಲ ಆರ್ಡರ್ ನಲ್ಲಿ ಏನು ತಡೆಯಾಜ್ಞೆ ಕೊಟ್ಟಿದ್ದಾರೆ ಆ ತಡೆಯಾಜ್ಞೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಏನಪ್ಪಾ ಅಂದ್ರೆ, ಮೇಲ್ನೋಟಕ್ಕೆ ಇದು ಟ್ಯಾಂಪರಿಂಗ್ ನಡೆದಿರೋ ತರ ಕಾಣುತ್ತೆ, ಪ್ರಜಾಪ್ರಭುತ್ವದ ಮೇಲೆ ಯಾವ ಕಾರಣಕ್ಕೂ ಕೂಡ ನಾವು ಹೈಜಾಕ್ ಮಾಡ್ಲಿಕ್ಕೆ ಬಿಡುವುದಿಲ್ಲ, ಮುಂದಿನ ಪ್ರಕ್ರಿಯೆಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ 21ಕ್ಕೆ ಅಂತೇಳಿ ಮುಂದೂಡಿದ್ದಾರೆ ಹೊರತು, ಇದನ್ನ ಈ ಸ್ಟೇಯನ್ನು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು ಅಥವಾ ಬೇರೆ ಏನೋ ತರಬೇಕು ಅನ್ನೋ ದೃಷ್ಟಿಯಲ್ಲಿ ಕೊಟ್ಟಿದ್ದಲ್ಲ. ಆ 21ನೇ ತಾರೀಕು ಏನಾಗ್ತದೆ, ಕೋರ್ಟ್ ನಲ್ಲಿ ನಮ್ಮ ವಾದವನ್ನು ನಾವು ಮಂಡಿಸಿ ಅವ್ರ ವಾದವನ್ನು, ಅಂದ್ರೆ ಈಗ ಶೃಂಗೇರಿ ಕ್ಷೇತ್ರದ ಉದ್ಭವವಾಗಿರುವಂತಹ ಗೊಂದಲ ಇನ್ನು ಹಾಗೆ ಮುಂದುವರಿಯುತ್ತೆ ಅಂತ ಹೇಳ್ತಾ ಇದ್ದೀರಾ? ನೋಡಿ, ಶಾಸಕರು ಈಗ ನಮ್ಮ ಶಾಸಕರು TD ರಾಜೇಗೌಡರು ಏನು ಈಗ ಮರುಸ್ಥಾಪನೆಗೊಂಡಿದ್ದಾರೆ, ಅವರು 2028ನ ಕೊನೆ ದಿವಸದವರೆಗೂ ಶಾಸಕರಾಗಿ ಇರ್ತಾರೆ. ಅದರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಯಾಕೆ ಸಂಶಯ ಇಲ್ಲ ಅಂದ್ರೆ, ನಮಗೆ ನ್ಯಾಯಾಲಯದ ಮೇಲೆ ಬಹಳ ನಂಬಿಕೆ ಇದೆ. ನಾವು ನಂಬಿರೋ ದೇವರುಗಳ ಬಗ್ಗೆ ಮತ್ತೆ ನಮ್ಮ ಮತದಾರ ಪ್ರಭುಗಳ ಬಗ್ಗೆ ಬಹಳ ನಂಬಿಕೆ ಇದೆ. ಅವರುಗಳೆಲ್ಲ ಆಶೀರ್ವಾದದಿಂದ ನಾವು 100% ಗೆದ್ದು ಬರ್ತೀವಿ. ಒಂದು. ಎರಡನೇದಾಗಿ, ನ್ಯಾಯ ನಮ್ಮ ಕಡೆಗಿದೆ, ನ್ಯಾಯಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ನಮ್ಮ ಹತ್ರ ಇದೆ. ಇವೆಲ್ಲ ಇರೋದ್ರಿಂದ ನ್ಯಾಯಾಲಯಕ್ಕೆ ಮನವರಿಕೆ ಮಾಡುವಂತ ಕೆಲಸವನ್ನ ನಮ್ಮ ಪರ ವಕೀಲರು ಅಥವಾ ನಮ್ಮ ಪಕ್ಷದ ನಾಯಕರುಗಳು ಎಲ್ಲ ಮಾಡ್ತಾರೆ. ಅದರಿಂದ ನಮಗೆ 100% ನ್ಯಾಯ ಸಿಗ್ತದೆ. ರಾಜೇಗೌಡರಿಗೆ ಏನು ಒಂದು 9 ದಿವಸಗಳ ಕಾಲ ತೊಂದರೆ ಆಯ್ತು, ಇದೊಂದು ತಾತ್ಕಾಲಿಕವಾಗಿ ಆಗಿರುವಂತ ತೊಂದರೆ ಅಂತ ಸ್ಪಷ್ಟವಾಗಿ ನಮ್ಗೆಲ್ಲ ನಂಬಿಕೆ ಇದೆ. ಓಕೆ, ಉಮೇಶ್ ಸರ್, ನಾನು ನೇರವಾಗಿ ಕೇಳ್ತಿರುವಂತದ್ದು, ಹಾಲಿ ಮಾಜಿ ಶಾಸಕರ ನಡುವಿನ ಕಿತ್ತಾಟದಲ್ಲಿ ಶೃಂಗೇರಿ ಕ್ಷೇತ್ರ ಬಲಿಯಾಗ್ತಾ ಇದೆ. ಅಲ್ಲ, ಇಲ್ಲಿ ಏನಾಗಿದೆ, ಒಂದು ವಿಚಾರ ನೀವು ಗಮನಿಸ್ಬೇಕು. ಏನಂದ್ರೆ, TD ರಾಜೇಗೌಡರು ಇಲ್ಲಿ ಶಾಸಕರಾಗಿ ಬಂದ ಮೇಲೆ ಶೃಂಗೇರಿಯಲ್ಲಿ ಡೆವಲಪ್ಮೆಂಟ್ಸ್ಗಳು ಎಷ್ಟಾಗಿದ್ದಾವೆ ನೋಡಿ. ಬಹಳ ವರ್ಷಗಳ ಕನಸಾಗಿತ್ತು. ಏನ್ ಕನಸು? ಶೃಂಗೇರಿ ಒಂದು ಡಿಪೋ ಬೇಕು ಅಂತ. ಆ ಡಿಪೋ ಬೇಕು ಅಂತೇಳಿ ಹೋರಾಟ ಮಾಡಿದ್ರೆ ನಾನೂ ಒಬ್ಬ. ಹಾಗಾಗಿ ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಎಷ್ಟು ವರ್ಷಗಳಿಂದ ಹೋರಾಟ ಮಾಡಿದ್ವಿ, ಎಷ್ಟು ವರ್ಷಗಳಿಂದ ನಾವು ಅದ್ರ ಹಿಂದೆ ಹೋಗಿದ್ವಿ ಅಂತ. ನಮ್ಮ ಬಾಳೆಹನ್ನೂರು RTO ಏಜೆಂಟ್ ಭಟ್ರಿದ್ರು, ಅವರು ಕೂಡ ನಮ್ಮ ಜೊತೆ ಅವಾಗ ಭಾರಿ ದೊಡ್ಡ ಮಟ್ಟದಲ್ಲಿ. ಈಗ ನೀವು ಡಿಪೋ ವಿಚಾರ ಹೇಳ್ತಿದ್ರಿ, ಡಿಪೋ ಕೆಲಸ ಸರಿಸಮನಾಗಿ ನಡೀತಾ ಇದೆಯಾ? ಸ್ಪಷ್ಟವಾಗಿ ನಡೀತಾ ಇದೆ. ಏನಾಗಿದೆ ಕೇಳಿದ್ರೆ, ಅಲ್ಲಿ ಡಿಪೋದ ವಿಚಾರದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿರುವಂತದ್ದು. ಅಲ್ಲಿ ಕೆಲವರು ಮಣ್ಣನ್ನು ಹೊಡೆದು ದುಡ್ಡು ಮಾಡಿದ್ರು, ಅಲ್ಲೂ ಕೂಡ ದುಡ್ಡು ಮಾಡುವ ಕೆಲಸ ಆಗ್ತಾ ಇದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಇಲ್ಲಿ ಅದನ್ನೆಲ್ಲ ಸ್ಪಷ್ಟವಾಗಿ ನಾವು ತಿರಸ್ಕರಿಸ್ತೀವಿ. ಯಾಕೆ ಸ್ಪಷ್ಟವಾಗಿ ತಿರಸ್ಕರಿಸ್ತೀವಿ ಅಂತ ಹೇಳಿದ್ರೆ, ಆ ಡಿಪೋಗೆ ಮಾಡಬೇಕಾಗಿರುವಂತಹ ಜಾಗವನ್ನ ಸಮತಟ್ಟು ಮಾಡುವ ಸಂದರ್ಭದಲ್ಲಿ
ಹೊರಗೆ ಹಾಕಿರುವಂತ ವೇಸ್ಟ್ ಮಣ್ಣನ್ನ ಕೆಲವರು ಎತ್ಕೊಂಡು ಹೋಗಿರ್ಬೋದು. ಅದು ಯಾವುದೇ ತರದ ಹಣಕಾಸು ವ್ಯವಹಾರಗಳು ಮತ್ತೊಂದ್ರಲ್ಲಿ ಆಗಿರುವಂತದ್ದಲ್ಲ. ವೇಸ್ಟ್ ಮಣ್ಣನ್ನ ಅವ್ರು ಬೇರೆ ಕಡೆ ಡಂಪ್ ಮಾಡ್ಬೇಕು, ಎಲ್ಲಿಗೆ ಮಾಡ್ಬೇಕಂದ್ರೆ ಬೇರೆ ಕಡೆ ಹೋಗಿರ್ಬೋದು. ಬಿಟ್ರೆ ಲೇಔಟ್ ಗಳಿಗೆ ಡಂಪ್ ಮಾಡಿದಾರೆ. ಲೇಔಟ್ಗೆ ಅಂತ ಹೇಳಿ ಈಗ ಒಬ್ಬ ವ್ಯಕ್ತಿಗೆ ನೀನ್ ತಗೊಂಡಪ್ಪ ಹೋಗಪ್ಪ ಅಂತ ಹೇಳಿದ್ವಿ, ಅವ ಬೇಕಾದ್ರೆ ಹೊಳೆಗೆ ಹಾಕ್ತಾನೆ, ಅವನ್ ಬೇಕಾದ್ರೆ ಹೋಗಿ ಲೇಔಟ್ಗೆ ಹಾಕ್ತಾನೆ, ಅಥವಾ ಅವನ್ ತಗೊಂಡು ದೊಡ್ಡ ಹೊಂಡಕ್ಕೆ ಹಾಕ್ತಾನೆ. ನಾವು ಅದನ್ನ ಹೇಳಿಕ್ ಬರುದಿಲ್ಲ. ಅವನಿಗೆ ಡಿಸ್ಪರ್ಸ್ ಮಾಡ್ಲಿಕ್ಕೆ ಮಾತ್ರ ನಾವು ಅವರಿಗೆ ಹೇಳಿದ್ವಿ ಹೊರತು ಅದನ್ನ ಒಂದು ದಂಧೆ ಮಾಡುವಂತ ನಾವು ಹೇಳಿಲ್ಲ. ದಂಧೆ ಆಗಿಲ್ಲ. ಮತ್ತು ಆ ನಂತರ ಅವರ ಕೈಯಿಂದ ಬೇರೆ ಕಡೆ ಹೋದಾಗ ಏನಾಗಿದೆ ಅನ್ನೋದು ನಮಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಯಾಕೆ ಕೇಳಿದ್ರೆ ನಮ್ಮ ಜಾಗದಿಂದ ಹೋಗಿರುವಂತ ಮಣ್ಣು ಸ್ಪಷ್ಟವಾಗಿ ಕ್ಲೀನ್ ಆಗಿ ಯಾವ ವ್ಯಕ್ತಿ ಹತ್ರ ನಾವು ಅದನ್ನ ಅಲ್ಲಿಂದ ಡಿಸ್ಪೋಸ್ ಮಾಡಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಕೈಯಿಂದ ಸ್ಪಷ್ಟವಾಗಿ ಹೋಗಿದೆ, ಅದ್ರಲ್ಲಿ ಇದಿಲ್ಲ, ಡೌಟ್ ಇಲ್ಲ. ಎರಡನೇದಾಗೇನು, ಶೃಂಗೇರಿ 100 ಬೆಡ್ ಆಸ್ಪತ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇತ್ತು. ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇರುವ ಸಂದರ್ಭದಲ್ಲಿ ನಾವು ಅದರ ಹಿಂದೆನೆ ಸಾಕಷ್ಟು ಬಾರಿ ರಾಜೇಗೌಡರು ನಾವುಗಳು ಎಲ್ಲ ಹೋದಾಗಲೂ ಕೂಡ ಶೃಂಗೇರಿಯ ಪ್ರದೇಶ ಏನಿದೆ, ಶೃಂಗೇರಿ ತಾಲೂಕೇನಿದೆ, ಇಲ್ಲಿ ನಮ್ಗೆ ದೊಡ್ಡ ಸೋಲು ಏನಂದ್ರೆ ರೆವಿನ್ಯೂ ಭೂಮಿ ನಮ್ಮ ಹತ್ರ ಇಲ್ಲ. ನಾವು ಸರಿಸಮಾನವಾಗಿ ರೆವಿನ್ಯೂ ಭೂಮಿಯನ್ನ ಕೊಟ್ಟು ತಗೋಬೇಕಾಗಿತ್ತು, ನಮ್ಗೆ ಅದು ಭೂಮಿ ಇಲ್ಲ. ಇದನ್ನ ಹುಡುಕುವಂತ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಮೆಣಸಲ್ಲಿ ಮಾಡುವ ಅಂತೇಳಿ ಹೊರಟಿ, ಅಲ್ಲಿ 4-1 ಪ್ರಾಬ್ಲಮ್ ಬಂತು. ಅಲ್ಲಿ ವೈಕುಂಠಪುರದಲ್ಲಿ ಮಾಡುವ ಅಂತ ಹೋದ್ವಿ, ಅಲ್ಲೂ ಕೂಡ ಫಾರೆಸ್ಟ್ ಪ್ರಾಬ್ಲಮ್ ಬಂತು. ಕೊನೆಗೆ ನಮಗೆ ಹೊನ್ನಳ್ಳಿಯಲ್ಲಿ ಒಂದು ಜಾಗ ಸಿಕ್ತು, ಆ ಜಾಗದಲ್ಲಿ ಮಾಡ್ತಾ ಇದ್ವಿ. ಈ 100 ಬೆಡ್ ಆಸ್ಪತ್ರೆ ತರಲಿಕ್ಕೆ ಯಾರು ಮುಖ್ಯ ಕಾರಣ? ಹೋರಾಟಗಾರರು ಹೋರಾಟ ಮಾಡಿದ್ರು ಅಂತ ಆದ್ರೂ ಕೂಡ ರಾಜೇಗೌಡರಿಗೆ ಇರುವಂತ ಇಚ್ಛಾಶಕ್ತಿಯಿಂದ ಅದು ಬಂತೆ ಹೊರತು ಇಲ್ದೇರೆ ಖಂಡಿತ ಬರಲಿಲ್ಲ. ಅದನ್ನು ತಂದಿದ್ಯಾರು? ರಾಜೇಗೌಡರು. ಈಗ ಕೆಲಸಗಳು ಅದನ್ನ ನೇರವಾಗಿ ಕೇಳ್ತಿರುವಂತದ್ದು ಹಾಲಿ ಮಾಜಿ ಶಾಸಕರ ನಡುವಿನ ಕಿತ್ತಾಟದ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಹಾಲಿ ಮಾಜಿ ಶಾಸಕರ ನಡುವಿನ ಕಿತ್ತಾಟದಲ್ಲಿ ಶೃಂಗೇರಿ ಕ್ಷೇತ್ರದಲ್ಲಿ ಅಧಿಕಾರಿಗಳು ಹಿಡಿತಕ್ಕೆ ಸಿಗ್ತಾ ಇಲ್ಲ. ಅಧಿಕಾರಿಗಳು ಆಡಿದ ಆಟ ಆಗಿದೆ. ಕೆಲಸ ಕಾಮಗಾರಿಗಳು ಕಳಪೆ ಆಗಿದೆ ಅನ್ನೋದು ಕೆಲವೊಂದು ಹಲವಾರು ಆರೋಪಗಳು, ನಿದರ್ಶನಗಳು ಕೂಡ ಈಗ ಬರ್ತಾ ಇದೆ. ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಮೇಲಾಗಿರ್ಬೋದು, ಆಡಳಿತ ವ್ಯವಸ್ಥೆ ಮೇಲೆ ಸಂಪೂರ್ಣವಾಗಿ ಹಿಡಿತ ಕುಂಠಿತ ಆಗಿದೆ. ಇಲ್ಲಿ ಹಿಡಿತ ಸ್ಪಷ್ಟವಾಗಿ ಶಾಸಕರಿಗೆ ಬಹಳ ಸ್ಪಷ್ಟ ನಿರ್ದೇಶನಗಳನ್ನ ಕೊಟ್ಟು ಬಹಳ ಸ್ಪಷ್ಟವಾಗಿ ನಡ್ಸ್ಕೊಂಡ್ ಬರ್ತಾ ಇದ್ದಾರೆ. ಇಲ್ಲಿ ನಡೀತಕ್ಕಂಥ KDP ಮೀಟಿಂಗ್ಗಳು, ಹಿಂದಿನ ಶಾಸಕರು ಜೀವರಾಜ್ ಅವರು ಒಂದು 2-3 KDP ಮಾಡಿದ್ರು ಅವರ 15 ವರ್ಷದ ಕಾರ್ಯವೈಖರಿಯಲ್ಲಿ. ನಾವು ಹಾಗಲ್ಲ, ನಾವು ನಿರಂತರವಾಗಿ ಅದನ್ನು ಮಾಡ್ತಾ ಬಂದಿದ್ದೀವಿ. ಉತ್ತಮ ಸದಸ್ಯರುಗಳನ್ನ ಈಗ ಆಯ್ಕೆ ಮಾಡಿದ್ದೀವಿ. ಡೆವಲಪ್ಮೆಂಟ್ ಬಗ್ಗೆ ಏನೇನ್ ಬೇಕೋ ಎಲ್ಲ ವ್ಯವಹಾರಗಳನ್ನು ಕೂಡ ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾರೆ, ಮಾಡ್ತಾ ಇದ್ವಿ. ಅಧಿಕಾರಿಗಳ ವಿಚಾರದಲ್ಲಿ ಏನಾಗಿದೆ ಕೇಳಿದ್ರೆ, ಇಲ್ಲಿ ಏನಾಗಿದೆ, ನಾವು ಸಾಕಷ್ಟು ಬಾರಿ ರಾಜೇಗೌಡರು ಹಿಡಿದು ಪ್ರತಿಯೊಬ್ಬರು ಕೂಡ ನಾವು ಇಲ್ಲಿಗೆ ಅಧಿಕಾರಿಗಳನ್ನ, ದೊಡ್ಡ ದೊಡ್ಡ ಅಧಿಕಾರಿಗಳನ್ನ ತರಲಿಕ್ಕೋಸ್ಕರ ಸತತ ಪ್ರಯತ್ನಗಳನ್ನು ಮಾಡಿದ್ವಿ. ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಅಲ್ಲಿ ಮಿನಿಟ್ ಹಾಕ್ಸಿ ಇಲ್ಲಿಗೆ ರೆಡಿ ಮಾಡಿಸಿ ಆರ್ಡರ್ ಮಾಡೋ ಹೊತ್ತಿಗೆ ಅವರಿಗೆ ಸಂಬಂಧಪಟ್ಟಂತ ನ್ಯಾಯಾಲಯದಲ್ಲಿ ಹೋಗಿ ಅದನ್ನು ತಡೆ ತರ್ತಾರೆ. ಯಾಕೆಂದ್ರೆ ಶೃಂಗೇರಿ ಕಡೆಗೆ ಅಂದ್ರೆ ಯಾವುದು ಬ್ಯಾಂಗ್ಳೂರು, ಮೈಸೂರು, ಬೇರೆ ಕಡೆಯಿಂದ ಶೃಂಗೇರಿ ಅಂದ್ಕೊಳ್ಳಿ ಅದೊಂದು ಮೂಲೆ ಪ್ರದೇಶ, ಅಲ್ಲಿ ಕಾಂಪ್ಲಿಕೇಶನ್ ಜಾಸ್ತಿ, ಅಲ್ಲಿ ನಿಮ್ಮ ಫೋರನ್ ಸಮಸ್ಯೆಗಳು ಜಾಸ್ತಿ, ಹಾಲಿ ಮಾಜಿ ಶಾಸಕರ ನಡುವಿನ ಒಂದು ಕಿತ್ತಾಟವು ಜಾಸ್ತಿ. ಕಿತ್ತಾಟ ಅಂತ ನಾನು ಹೇಳಲಿಕ್ಕೆ ರೆಡಿ ಇಲ್ಲ. ಯಾಕೆ ಕೇಳಿದ್ರೆ, ಇವತ್ತುವರೆಗೆ ನಿಮಗೆ ರಾಜೇಗೌಡರು ದೇಶದ ರಾಜಕಾರಣ ಮಾಡಿದ ಒಂದೇ ಒಂದು ನಿದರ್ಶನ ನಮ್ಗೆ ಕೊಡಿ. ಈಗ ಬಿಜೆಪಿ ಆರೋಪ ಮಾಡ್ತಾರೆ, ಬಿಜೆಪಿ ಆರೋಪ ಮಾಡಿದ್ದಾರೆ. ಜೀವರಾಜ್ ಅವರ ಮನೆ ಜಾಗ ಏನಾಗಿದೆ ಅದ್ರ ಮೇಲೆ ದೂರನ್ನು ಕೊಟ್ರಂತ ಹೇಳ್ತಾರೆ. ಜೀವರಾಜ್ ಅವರು ಇನ್ಯಾವುದು ಕೇಸ್ಗಳನ್ನ ದಾಖಲು ಮಾಡಿದ್ರೆ ಅವರು ಕೂಡ ಹಲವಾರು ದಾಖಲೆಗಳನ್ನ ಪ್ರತಿನಿತ್ಯ ಬಿಡುಗಡೆ ಮಾಡ್ತಿರ್ತಾರೆ. ಇಲ್ಲಿ ಬಹಳ ವಿಶೇಷ ಏನಿದೆ ಅಂದ್ರೆ, TD ರಾಜೇಗೌಡರು ನಮ್ಮ ಜನಪ್ರಿಯ ಶಾಸಕರ ಮೇಲೆ ಅವರು ಅಲಿಗೇಷನ್ ಮಾಡಿರೋದ್ರಿಂದ ಬೇರೆ ಬೇರೆ ಇಲಾಖೆಗಳಲ್ಲಿ ಕೇಸ್ಗಳು ದಾಖಲಾಗಿ ಅವ್ರ ಪಾಪ ಒಂದು ಸಂದರ್ಭದಲ್ಲಿ ಮಾತಾಡ್ತಾ ಹೇಳ್ತಿದ್ರು, ನನಗೆ ಡೆವಲಪ್ಮೆಂಟ್ ಬೇರೆ ಮಾಡೋಕ್ಕಿಂತ ಕೋರ್ಟಿಗೆ ತಿರುಗುವುದೇ ಜಾಸ್ತಿ ಆಗ್ಬಿಟ್ಟಿದೆ ಅಂತ. ಇದು ಅವರಿಂದ ಆಗಿರುವಂತ ಕೆಲಸಗಳೇ ಹೊರತು ಅವರ ಮೇಲೆ ಇವರು ಮಾಡಿರುವಂತ ಕೆಲಸ, ನಾವು ಅಂದ್ರೆ ಸರ್ಕಾರ ಮಟ್ಟದಲ್ಲಿ ನಡೆಯುವಂತ ವಿಚಾರಗಳು, ದಾಖಲಾತಿ ತಿದ್ದಿದ ಆರೋಪ ಇದೆ ಅವ್ರ ಮೇಲೆ, ಜಾಗ ಎನ್ಕ್ರೋಚ್ಮೆಂಟ್ ಮಾಡಿದ ಜಾಗ ಇದೆ. ಇದು ಯಾವುದು ರಾಜೇಗೌಡರು ನೇರವಾಗಿ ಮಾಡಿರುವಂತದ್ದು, ರಾಜೇಗೌಡರು ಗಮನಕ್ಕೆ ಬಂದು ಮಾಡಿರುವಂತದ್ದಲ್ಲ. ಅದು ನೇರವಾಗಿ ಮಾಡಿಲ್ಲ, ಇಂಡೈರೆಕ್ಟ್ ಆಗಿ ಮಾಡಿದ್ದಾರೆ. ಇಲ್ಲ, ಅದು ಹೇಳಿದ್ರೆ ಗಮನಕ್ಕೆ ಬಂದು ಮಾಡಿರುವಂತ ವಿಷಯಗಳೇ ಅಲ್ಲ. ಅಧಿಕಾರಿ ಮಟ್ಟದಲ್ಲಿ ಅವರು ಗಮನಿಸ್ಬಿಟ್ಟು ಎಲ್ಲಿ ತಪ್ಪಾಗಿದೆ ಅಂತೇಳಿ ಅವ್ರು ನೋಡ್ಬಿಟ್ಟು ಅವ್ರು ಮಾಡಿದ್ದೆ ಹೊರತು ರಾಜೇಗೌಡರು ಯಾವತ್ತು ಒಂದೇ ಮಾತನ್ನ ಹೇಳುದು, ನ್ಯಾಯ ಯಾವ ಕಡೆ ಇದೆ ಆ ಕಡೆ ನಡೀಲಿ, ಅವ್ರು ತಪ್ಪು ಮಾಡಿದ್ರೆ ಶಿಕ್ಷೆ ಅನುಭವಿಸ್ಲಿ. ಇಂಥ ದೊಡ್ಡ ಹಗರಣ ನಡೀತು. ರಾತ್ರಿ ನಮ್ಮ ಇದು ಸುಪ್ರೀಂ ಕೋರ್ಟ್ ನಲ್ಲೇ ಒಂದು ಮಾತು ಬಂತು. ಏನ್ ಬಂತು ಅಂದ್ರೆ, ಜೀವರಾಜ್ ಅವರು ಇತ್ತವಣ ಇದೆ ಅಂತ ಪ್ರಮಾಣ ವಚನ ಸ್ವೀಕರಿಸಿ ಆಗಿದೆ, ಶಾಸಕರಾಗಿ ಆಗಿದೆ, ಇಂಥ ಟೈಮಲ್ಲಿ ತಡೆಯಾಜ್ಞೆ ಕೊಡಬಾರ್ದು ಅಂತ ಅವ್ರ ಲಾಯರು, ನೀವು ವಿಡಿಯೋದೆಲ್ಲ ನೋಡ್ಬೋದು, ಕೇಳ್ತಾರೆ. ಅವಾಗ ಇವ್ರೇನ್ ಹೇಳ್ತಾರೆ ಗೊತ್ತಾ, ಜಡ್ಜು
3 ವರ್ಷ ಶಾಸಕನಾಗಿದ್ದವನನ್ನ ನೀವು ಏಕದಮ್ ಇಳಿಸಿದಿರಿ, 3 ದಿವಸದ ಶಾಸಕರಿಗೆ ಯಾಕೆ ತಲೆ ಕೆಡಿಸ್ಕೊಳ್ತೀರಿ ಅಂತ ಕೇಳಿದ್ರು. ನಾನು ಹೇಳಿದರ್ಥಾಯ್ತಾ? ಇದು ಯಾತಕ್ಕೆ ಈ ಮಾತನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಲ್ಲಿ ಯಾವುದೇ ರೀತಿಯ ದ್ವೇಷ ರಾಜಕಾರಣವನ್ನ ಟಿ.ಡಿ. ರಾಜೇಗೌಡರು ಇವತ್ತವರೆಗೆ ಮಾಡಲಿಲ್ಲ, ಮುಂದೆ ಮಾಡಲ್ಲ. ಅವ್ರು ಎಲ್ಲ ಸಂದರ್ಭದಲ್ಲೂ ನೀವು ಬೇಕಾದ್ರೆ ಯಾವುದೇ ಅವರ ಸಂದರ್ಶನವನ್ನ ನೋಡಿ, ಯಾವುದೇ ಜಾಗವನ್ನು ನೋಡಿ, ಅವ್ರು ಹೇಳೋದು ಒಂದೇ, ನ್ಯಾಯ ಗೆಲ್ಲಬೇಕು, ನಾನು ತಪ್ಪು ಮಾಡಿದ್ರೆ ನಂಗೆ ಶಿಕ್ಷೆ ಆಗ್ಬೇಕು, ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು, ದೇವ್ರು ನೋಡ್ಕೊಳ್ತಾರೆ. ಇದೇ ಅವ್ರು ಹೇಳುವಂತ ಮಾತು. ಆ ಮಾತುಗಳಲ್ಲೇ ಇವರು ದೇಶ ರಾಜಕಾರಣ ಮಾಡುವಂತ ಪ್ರಶ್ನೆನೇ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಓಕೆ, ಉಮೇಶ್ ಅವರೇ, ಅದೇ ರೀತಿಯಲ್ಲಿ ನೀವು ಕೂಡ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂತದ್ದು, ಹಲವಾರು ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದ್ದೀರಾ. ಆ ಕಾರ್ಯದರ್ಶಿ ಆಗಿದ್ರೆ, ಉಪಾಧ್ಯಕ್ಷ ಆಗಿದ್ರೆ, ಪ್ರಸ್ತುತ ವಕ್ತಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿರುವಂತದ್ದು. ಕಾಂಗ್ರೆಸ್ ಪಕ್ಷ 45 ವರ್ಷಗಳ ಸುದೀರ್ಘವಾದ ಜರ್ನಿ. ಒಂದು ಬಾರಿ ನಿಮ್ಮ ಜರ್ನಿಯನ್ನ ಮೆಲುಕು ನೋಡಿದ್ರೆ ಹೇಗನ್ಸುತ್ತೆ? ಚೆನ್ನಾಗಿದೆ. ಯಾತಕ್ಕೆ ಬಹುಶಃ ನಾವು ಕಾಂಗ್ರೆಸ್ ಪಕ್ಷವನ್ನ ಸೇರಿದ್ವಿ ಅಂದ್ರೆ, ನಾವು ಆ ಸಂದರ್ಭದಲ್ಲಿ ನಾವು ಏನು ಶೃಂಗೇರಿಯಲ್ಲಿ ನೆಲೆಯೂರುವಂತ ಸಂದರ್ಭ ಇತ್ತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಇತ್ತು. ಆವಾಗಿನ MLA ಗಳು, ರಾಜಕಾರಣಿಗಳು ಯಾರ್ಯಾರಿದ್ರು ಎಲ್ರಿಗೂ ನಮಗೂ ಸಹಕಾರವನ್ನು ಕೊಟ್ಟಿದ್ರು. ಅವರ ಸಿದ್ಧಾಂತಗಳು, ಅವರ ನೀತಿಗಳೆಲ್ಲ ನಮ್ಗೆ ಭಾರಿ ಇಷ್ಟ ಆಗ್ತಿತ್ತು. ಈಗ ಶ್ರೀಮತಿ ಇಂದಿರಾ ಗಾಂಧಿ ಅವರು ಅವಾಗ ಉಳುವವನಿಗೆ ಭೂಮಿ ಅಂತ ಆದೇಶವನ್ನ ಏನು ಮಾಡಿ ಎಲ್ಲರಿಗೂ ಕೂಡ ಭೂಮಿ ದೊರೆಯಂಗೆ ಮಾಡಿದ್ರು. ಅದರಿಂದ ನಾವು ಅಟ್ರಾಕ್ಟ್ ಆಗಿದ್ವಿ. ಆಮೇಲೆ ಅವರು ಎಲ್ಲೋ ಒಂದು ಹಂತದಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಬೇಕಾದಂತ ಕೈಗೊಂಡ ಕ್ರಮ, ಪಾಕಿಸ್ತಾನ ಯುದ್ಧಗಳ ಮೇಲೆ ಅವರು ಕೈಗೊಂಡಂತ ಕ್ರಮ, ಇವು ಮತ್ತೆ ದೇಶದಲ್ಲಿ ಆರ್ಥಿಕತೆಯನ್ನ ಪ್ರಬಲ ಮಾಡ್ಲಿಕ್ಕೋಸ್ಕರ ಏನೇನ್ ಮಾಡ್ಬೇಕು ಇದನ್ನ ಮಾಡುವಂತ ರೀತಿ, ಇವೆಲ್ಲ ನಮ್ಗೆ ಏನಾಯ್ತು ಅಂದ್ರೆ ಅವಾಗ ತುಂಬಾ ಅಟ್ರಾಕ್ಷನ್ ಕೊಡ್ತು. ಆಮೇಲೆ ಸ್ವತಂತ್ರಕ್ಕೋಸ್ಕರ ಯಾರು ಹೋರಾಟ ಮಾಡಿದ್ದಾರೆ ಅಂತ ನಾವು ಮೆಲ್ಕು ಹಾಕಿ ನೋಡಿದ್ರೆ, ಇಲ್ಲಿ ಯಾವುದೇ ಒಬ್ಬ ಬಿಜೆಪಿಯ ನಾಯಕರಾಗ್ಲಿ, ಬೇರೆ ನಾಯಕರು, ಬಿಜೆಪಿ ಪಕ್ಷ ಬಂದಿದ್ದ ಆಮೇಲೆ ಆದ್ರೂ ಕೂಡ ಅದಕ್ಕೆ ಬೇಸಿರ್ತಕ್ಕಂಥ ಯಾವುದೇ ನಾಯಕರುಗಳು ಆ ಕಾಲದಲ್ಲಿ ಇರಲಿಲ್ಲ. ಇಲ್ಲದೆ ಅದು ಕಾಂಗ್ರೆಸ್ಸಿನ ಮತ್ತೆ ಬೇರೆ ಸೋಷಿಯಲ್ ಕಮ್ಯುನಿಟಿಗಳ ಕೊಡುಗೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ತಪ್ಪಾಗಲಿಕ್ಕಿಲ್ಲ. ಆ ರೀತಿ ಹೋರಾಟ ಮಾಡಿ ಜೈಲಲ್ಲಿ ಕೂತು ತಮ್ಮ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯವನ್ನ ಸಹಿಸಿ, ಉದಾಹರಣೆಗೆ ಜವಾಹರ್ಲಾಲ್ ನೆಹರು ಅವರ ಪತ್ನಿಗೆ ಅನಾರೋಗ್ಯ ಆಗಿ ಅವರು ಹಾಸ್ಪಿಟಲ್ ಇದ್ದಾಗ ಬಹಳ ಇವರನ್ನ ನೀವು ಒಂದು ತಪ್ಪು ಪತ್ರವನ್ನು ಬರ್ಕೊಡಿ, ನಾವು ನಿಮ್ಮನ್ನು ಬಿಡ್ತೀವಿ ಅಂತ ಬ್ರಿಟಿಷ್ ಹೇಳಿದಾಗಲೂ ಕೂಡ ಅವರು ಒಪ್ಪಲಿಲ್ಲ. ಈ ರೀತಿ ನಿದರ್ಶನಗಳೇ ನಮ್ಮ ಮುಂದೆ ಇದ್ದಿದ್ರಿಂದ ನಮಗೆ ಕಾಂಗ್ರೆಸ್ ಸಿದ್ಧಾಂತಗಳ ಬಗ್ಗೆ ಇನ್ನೊಂದು ವಿಶೇಷ ಏನಂದ್ರೆ, ನಮ್ಮಲ್ಲಿ ಕಮ್ಯುನಿಸಂ ಇರಲಿಲ್ಲ. ಯಾವತ್ತೇ ಒಂದು ಸಂದರ್ಭದಲ್ಲೂ ಕೂಡ ಜಾತಿಯ ರಾಜಕಾರಣವನ್ನ ಮಾಡ್ತಾ ಇರಲಿಲ್ಲ. ಹಿಂದೂ, ಮುಸ್ಲಿಮು, ಮತ್ತೆ ಕ್ರಿಶ್ಚಿಯನ್ಸು, ಜೈನರು, ಬೌದ್ಧರು ಎಲ್ಲ ಒಂದೇ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತವ್ರು. ಅವ್ರನ್ನೆಲ್ಲ ಸಮಾನವಾಗಿ ನೋಡ್ಬೇಕು, ಅವರೆಲ್ಲ ಡೆವಲಪ್ಮೆಂಟಿಗೆ ನಾವು ಕೆಲಸ ಮಾಡಬೇಕು ಅನ್ನುವಂಥ ಸಿದ್ಧಾಂತವನ್ನ ಕಾಂಗ್ರೆಸ್ನವರು ನಡ್ಸ್ಕೊಂಡ್ ಬಂದಿದ್ರಿಂದ ನಾನು ಆ ಕಾಲದಿಂದ ಅಟ್ರಾಕ್ಷನ್ ಆಗಿ ಅದ್ರ ಜೊತೆಗೆ ಬರ್ತಾ ಇದ್ದೆ. ಆದ್ರೆ ನನ್ನ ರಾಜಕಾರಣದಲ್ಲಿ ಏನಾಗಿದೆ, ನಾನು ಟಿ.ಡಿ. ರಾಜೇಗೌಡರಿಗೆ ಹೇಳ್ದಂಗೆ ಆ ಕಾಲದಿಂದಲೂ ಕೂಡ ನನ್ನಿಂದ ಯಾರಿಗಾರು ತೊಂದರೆ ಆಯ್ತು, ನಾನು ಯಾವುದೋ ಒಂದು ಪಕ್ಷವನಿಗೆ ತೊಂದರೆ ಮಾಡಿದೆ, ಯಾರೋ ಒಬ್ಬ ವ್ಯಕ್ತಿನಿ ದ್ವೇಷ ರಾಜಕಾರಣ ಮಾಡಿದೆ, ಇದು ನನ್ನ ಹಿಸ್ಟ್ರಿಲಿ ಇಲ್ಲ. ನನ್ನಲ್ಲಿ ನಾನು ಇಲ್ಲಿ ವ್ಯಾಪಾರ ಸಂಸ್ಥೆಯನ್ನು ನಡ್ಕೊಂಡು ಹೋಗೋನು, ನನ್ನ ಹತ್ರ ದಿನನಿತ್ಯ ಜನಗಳು ಬರ್ತಾರೆ. ಅವ್ರು ಯಾವ ಪಕ್ಷದವರು ಅಂತ ನಾನು ಕೇಳುವುದಿಲ್ಲ. ಅವ್ರಿಗೆ ಏನು ಸಮಸ್ಯೆ ಇದೆ ಅದು ನಮ್ಮ MLA ಅವರಿಂದ ಮಾಡ್ಕೊಡಕ್ಕಾಗ್ತದೆ. ನಾನು ಏನು ಅದಕ್ಕೆ ಕೆಲಸ ಮಾಡಬೇಕು, ಈ ನಿಟ್ಟಲ್ಲಿ ಕೆಲಸ ಮಾಡೋಣ ಬಿಟ್ಟು. ಆಮೇಲೆ ಇನ್ನೊಂದು ಸಿದ್ಧಾಂತ ಇಟ್ಕೊಂಡಿದ್ದೀನಿ. ನಾನು ಸುಮಾರು ಜನ ಬಂದ ಒಂದು 3-4 ಜನ 5-6 ಜನ ಒಟ್ಟಾದಾಗ ನನ್ನ ಕಾರಲ್ಲೇ ತಗೊಂಡೋಗಿ ಶಾಸಕರ ಹತ್ರ ಕರ್ಕೊಂಡೋಗಿ ಅವರ ಅಹವಾಲುಗಳನ್ನ ಸಲ್ಲಿಸ್ಬಿಟ್ಟು ಅವರನ್ನ ಸ್ಪಷ್ಟವಾಗಿ ಕರ್ಕೊಂಡ್ಬಂದು ಶೃಂಗೇರಿ ಬಿಟ್ಟು ₹1 ಕೂಡ ಯಾರಿಂದನೂ ತಗೊಳ್ಳದೆ ಇರುವಂತ ಒಂದು ಸ್ಪಷ್ಟ ಚಾರಿತ್ರ್ಯ ನನ್ನ ಲೈಫಲ್ಲಿ ಇದೆ. ಹಾಗಾಗಿ ಜನ ಎಲ್ಲ ಪಕ್ಷದವರು ಕೂಡ, ಕಾಂಗ್ರೆಸ್ನವರಾಗ್ಲಿ ಅಥವಾ ಬಿಜೆಪಿ ಅವರಾಗಲಿ, JDS ನವರಾಗಲಿ, ಎಲ್ಲರೂ ನಮಗೆ ಮಿತ್ರರಿದ್ದಾರೆ. ಸೈದ್ಧಾಂತಿಕ ನೆಲೆಯಲ್ಲಿ ನಾವು ಪಕ್ಷದಲ್ಲಿ ನಮ್ಮ ಪಕ್ಷದ ಸಿದ್ಧಾಂತವನ್ನ ಸಮರ್ಥನೆ ಮಾಡ್ತಾ ಬರ್ತಾ ಇದೀವಿ. ನಾವು ಅದನ್ನೇ ನಂಬ್ಕೊಂಡು ಬಂದಿದ್ದೀವಿ, ಅದನ್ನೇ ಬೆಳೆಸ್ಕೊಂಡು ಹೋಗ್ತೀವಿ. ಆದ್ರೆ ಸಾಮಾಜಿಕವಾಗಿ ಎಲ್ಲರೊಂದಿಗೂ ಚೆನ್ನಾಗಿ ಬಾಳುವಂತ ವ್ಯಕ್ತಿ ನಾನು. ಎಲ್ರಿಗೂ ನಾವು ನಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು. ನಮಗಿಂತ ಕೇಳಿ ನಮ್ಮ ಹತ್ರ ಯಾಕೆ ಬರ್ತಾರೆ, ಒಬ್ರು ಸಹಾಯ ಮಾಡಿ ಅಂತ ಯಾಕೆ ಬರ್ತಾರೆ? ಅವರಿಗೆ ಆ ಸಮಸ್ಯೆಗಳು ಸಾಲ್ವ್ ಆಗದೇ ಇರೋದ್ರಿಂದ ನಾವು ನಮ್ಮ ಕೈಯಿಂದ ಏನಾದ್ರು ಮಾಡ್ಕೊಡೋಕ್ಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅವ್ರು ಬಂದಿರ್ತಾರೆ. ಈ ದೃಷ್ಟಿಯಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಡ್ತಾ ಇದ್ದೀನಿ. ಖುಷಿಲಿದ್ದೀನಿ. ನಾನು ರಾಜಕಾರಣದಲ್ಲಿ ಆವಾಗಿಂದಲೂ ಕೂಡ ಸ್ಥಾನಮಾನವನ್ನ ಕೇಳೋದನ್ನಲ್ಲ ಪಕ್ಷದಲ್ಲಿ. ನನಗೆ ಇಂಥ ಸ್ಥಾನವನ್ನೇ ಕೊಡಿ, ನನಗೆ ಇಂಥ ದೊಡ್ಡ ನಾಮಿನೇಷನ್ನೇ ಮಾಡಿ, ಅಥವಾ ಇಂಥ ಒಂದು ಟಿಕೆಟನ್ನೇ ಕೊಡಿ ಅಂತ ನಾನು ಯಾವತ್ತೂ ಕೇಳ್ದೋನಲ್ಲ. ಯಾಕೆ ಕೇಳ್ದೋನಲ್ಲ ಕೇಳಿದ್ರೆ, ನನ್ನ ಮನಸ್ಸಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನಾನು ಸ್ಪಷ್ಟವಾಗಿ ಪಕ್ಷ ನಿಷ್ಠೆಯಲ್ಲಿದ್ದಾಗ ಪಕ್ಷಕ್ಕೆ ನನ್ನ ಅಗತ್ಯ ಇದೆ ಅಂದ್ರೆ ಅವ್ರು ಕರೆದು ಕೊಡ್ತಾರೆ.
ಇಲ್ಲ ನಾನು ಇರುವಂತ ಜಾಗದಲ್ಲಿ ಸಂತೃಪ್ತಿ ಇದೆ ಅಂದ್ರೆ ಅಲ್ಲೇ ಇರಿ ಅಂತ ಹೇಳ್ತಾರೆ. ನಾನು ಅದನ್ನ ನಾನು ಇನ್ನೊಂದು ಕೇಳ್ತಿರುವಂತ ಉಮೇಶ್ ಅವರೇ, ಈಗ ಮುಂದೆಯೂ ಕೂಡ ಪಟ್ಟಣ ಪಂಚಾಯತ್ ಚುನಾವಣೆಗಳು, ಬೇರೆ ಬೇರೆ ಚುನಾವಣೆಗಳು ಬರ್ತಿರುವಂತದ್ದು. ಉಮೇಶ್ ಪುದವಾಳ ಅವರು ಮತ್ತೊಮ್ಮೆ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸಕ್ತಿ ಏನಾದ್ರೂ ಇದೆಯಾ? ನಾನು ಆಕ್ಚುಲಿ ಏನು ಹೇಳ್ಬೇಕು ಅಂದ್ರೆ ಒಂದು ಸ್ಪಷ್ಟನೆ ನಿಮ್ಗೆ ಕೊಡ್ತೇನೆ. ನಾನು ಶೃಂಗೇರಿ ಪಟ್ಟಣದಲ್ಲಿ ಬಹಳ ಹಿಂದಿನಿಂದ ಗುರ್ಸ್ಕೊಂಡಂತ ವ್ಯಕ್ತಿ. ಬೇರೆ ಬೇರೆ ಸಂಸ್ಥೆಗಳಲ್ಲಿ, ಸೋಷಿಯಲ್ ಸಂಸ್ಥೆಗಳಲ್ಲಿ, ಬೇರೆ ಬೇರೆ ಕಡೆ ಗುರ್ಸ್ಕೊಂಡಂತ ವ್ಯಕ್ತಿ. ಜನರಿಗೆ ಉಮೇಶ್ ಅಧ್ಯಕ್ಷರಾಗಿ ಕೂಡ ಹೌದು, ನಾನು ಲಯನ್ಸ್ ಕ್ಲಬ್ನ ಅಧ್ಯಕ್ಷನಾಗಿ 2 ವರ್ಷ ಅಧ್ಯಕ್ಷನಾಗಿದ್ದೆ, ಉಪಾಧ್ಯಕ್ಷನಾಗಿದ್ದೆ, ಕಾರ್ಯದರ್ಶಿ ಆಗಿದ್ದೆ, ಜಿಲ್ಲಾ ಸಂಪುಟದಲ್ಲಿ ವಿವಿಧ ಹುದ್ದೆಗಳಲ್ಲಿದ್ದೆ, ಈಗಲೂ ಕೂಡ ಇದ್ದೇನೆ. ಲಯನ್ಸ್ ಸಂಸ್ಥೆಯಲ್ಲೂ ಕಳೆದ 26 ವರ್ಷಗಳಿಂದ ನಾನು ನಿರಂತರ ಸೇವೆ ಮಾಡ್ಕೊಂಡೇ ಬಂದಿನ ಸಂತೃಪ್ತಿ ನನಗಿದೆ. ಬೇರೆ ಬೇರೆ ಕನ್ನಡ ಸಾಹಿತ್ಯ ಪರಿಷತ್ತು, ಕಾಲೇಜ್ ಕಮಿಟಿಗಳಲ್ಲಿ, ನಮ್ಮ ಕಾಲೇಜ್ STMCಗಳಲ್ಲಿ, ಗಣಪತಿ ಸೇವಾ ಸಮಿತಿಯಲ್ಲಿ, ಶೃಂಗೇರಿ ಮಠದ ನವರಾತ್ರಿ ಉತ್ಸವ ಸಮಿತಿಯಲ್ಲಿ, ಹೀಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಅದನ್ನ ಮಾಡಿ ನಾನು ನನಗೇನು ವಹಿಸಿರುವಂತ ಕೆಲಸ ಇದೆ ಅದನ್ನ ಸಂತೃಪ್ತಿಯಿಂದ ಮಾಡಿದ್ದೀನಿ. 100% ಅದಕ್ಕೆ ನಾನು ಒಂದು ನ್ಯಾಯವನ್ನು ಕೊಟ್ಟಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಹಾಗಿರೋದ್ರಿಂದ ಈ ಜನ ಏನು ನನ್ನ ಹತ್ರ ಯಾವುದಾದ್ರು ವಿಚಾರಗಳಿಗೆ ಬಂದು ನನ್ನ ಹತ್ರ ಅದನ್ನ ಮಾಡ್ಕೊಡಿ ಅಂತ ಕೇಳ್ತಾರೋ ಆ ವಿಷಯವನ್ನ ಸಂಬಂಧಪಟ್ಟವರಿಗೆ ತಲುಪಿಸಿ ಈ ನನ್ನ ಮ್ಯಾಕ್ಸಿಮಮ್ ಎಫರ್ಟ್ ಅನ್ನ ಅದನ್ನ ಹಾಕಿ ಮಾಡಿಕೊಡುವಂತ ನಿಟ್ಟಿನಲ್ಲಿದ್ದೆ. ಹೀಗಿದ್ದಾಗ ಏನಾಗಿತ್ತು, ಶೃಂಗೇರಿನಲ್ಲಿ ನಾನು ಎಲ್ರಿಗೂ ಕೂಡ ಜನಸಾಮಾನ್ಯರಿಗಾಗಲಿ, ಶ್ರೀಮಂತರಿಗಾಗಲಿ, ಬಡವರಿಗಾಗಲಿ, ಎಲ್ಲ ಜಾತಿ ವರ್ಗದವರಿಗೂ ಕೂಡ ನಾನು ಬಹಳ ಹತ್ತಿರವಾಗೇ ಇದ್ದೇನೆ. ಆದ್ರೆ ಎಲೆಕ್ಷನ್ ಅಂತ ಬಂದ ಕೂಡ ಏನಾಗ್ತಿದೆ ಕೇಳಿದ್ರೆ, ಅಲ್ಲಿ ಮತಗಳನ್ನ ಕೊನೆಯ ಒಂದು ಕ್ಷಣದಲ್ಲಿ ಆ ಮತವನ್ನ ಪರಿವರ್ತನೆ ಮಾಡ್ಲಿಕ್ಕೆ ಅದೊಂದು ಕಲೆ ಸಪ್ರೇಟ್ ಆಗ್ಬೇಕು. ನಾನು ಯಾವುದೇ ರೀತಿಯ ಕುತಂತ್ರವಾಗಲಿ ಅಥವಾ ಬೇರೆ ದಾರಿಯನ್ನ ಹುಡುಕಿ ಹೋಗುವಂತ ವ್ಯಕ್ತಿ ಅಲ್ಲ. ನಂದು ಏನಿದ್ರು ನೇರ. ನಾನು ಜನಗಳಿಗೆ ಸಹಾಯ ಮಾಡಿದ್ದೀನಿ, ಹೆಲ್ಪ್ ಮಾಡಿದ್ರೆ ನನಗೆ ಖಂಡಿತವಾಗಿ ಅವ್ರು ನನಗೆ ಓಟ್ ಕೊಡ್ತಾರೆ ಅನ್ನೋ ಸಿದ್ಧಾಂತ. ಈ ಸಿದ್ಧಾಂತದಲ್ಲಿ ಏನಾಯ್ತು, 2 ಬಾರಿ ನಾನು ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ ನಿಂತ್ರೆ ಅದು ಪ್ರಬಲ ಬಿಜೆಪಿ ಇರ್ತಕ್ಕಂಥ ಜಾಗದಲ್ಲಿ ನಿಂತೆ. ಅಲ್ಲಿ ಸಂತೃಪ್ತಿ ಏನಿದೆ ಕೇಳಿದ್ರೆ, ಸಾಕಷ್ಟು ಜನ ನನಗೆ ಸಹಕಾರ ಕೊಟ್ಟರು ಬಿಟ್ರೆ ನನಗೆ ಗೆಲುವನ್ನ ಕಾಣ್ಲಿಕ್ಕೆ ಆಗಲಿಲ್ಲ. ಅದ್ರ ಮೇಲೆ ನನಗೆ ಏನು ಅನಿಸ್ತು ಅಂದ್ರೆ, ಒಬ್ಬ ಕಿಂಗ್ ಆಗೋಕ್ಕಿಂತ ಒಬ್ಬ ಕಿಂಗ್ ಮೇಕರ್ ಆಗೋದೇ ಒಳ್ಳೇದು ಅಂತ ಅನಿಸ್ತು. ಯಾಕೆಂದ್ರೆ ಎಲ್ಲ ನಮ್ಮ ಕೌನ್ಸಿಲರ್ಗಳಾಗ್ಲಿ, ನಮ್ಮ ಶೃಂಗೇರಿ ಪಟ್ಟಣದ ನಾಯಕರಾಗ್ಲಿ, ಬ್ಲಾಕ್ ಕಾಂಗ್ರೆಸ್ ಸಮಿತಿಯವರಾಗ್ಲಿ, ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಸದಸ್ಯರಾಗ್ಲಿ, ಪ್ರತಿಯೊಬ್ಬರು ಕೂಡ ನನಗೆ ಉತ್ತಮ ಸಹಕಾರವನ್ನ ಮತ್ತು ಉತ್ತಮ ಗೌರವವನ್ನು ಕೊಡ್ತಾ ಇರೋದ್ರಿಂದ ಅದನ್ನೇ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತಿದ್ದೀನಿ. ಪಟ್ಟಣ ಪಂಚಾಯತಿ ಎಲೆಕ್ಷನ್ ನಾನು ನಿಲ್ಲಲ್ಲ ಅಂತ ಒಮ್ಮೆ ಘೋಷಣೆಯನ್ನು ಮಾಡಿದ್ದೀನಿ. ಆದ್ರೂ ಕೂಡ ಏನಪ್ಪಾ ಅಂದ್ರೆ, ಅಂತ ಒಂದು ಸಂದರ್ಭ ಬಂದು, ಅನಿವಾರ್ಯತೆ ಬಂದು, ಪಕ್ಷದ ಆದೇಶ ಮೇಲಿಂದ ಬಂದು ಒತ್ತಡ ಬಿದ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಆವಾಗ ತೀರ್ಮಾನ ಮಾಡ್ತೀನಿ. ಈಗ ಅದನ್ನ ಘೋಷಣೆಯನ್ನು ಮಾಡೋದು. ಉಮೇಶ್ ಅವರೇ, ಕಳೆದ 25-30 ದಿನಗಳಲ್ಲಿ ನಡೆದಿರುವಂತಹ ಬೆಳವಣಿಗೆಗಳಿಂದ ಶೃಂಗೇರಿ ಕ್ಷೇತ್ರದ ಮತದಾರರಾಗಿರ್ಬೋದು, ಸಾರ್ವಜನಿಕರು ಒಂದು ರೀತಿಯ ಗೊಂದಲ ಇರುವಂತದ್ದು, ನಿಮ್ಮ ಪಕ್ಷದ 2 ಪಕ್ಷದ ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿಯ ಗೊಂದಲದ ವಾತಾವರಣ ಸೃಷ್ಟಿಯಾಗಿರುವಂತದ್ದು. ಇಂತಹ ಸಂದರ್ಭದಲ್ಲಿ ಕೊನೆಯದಾಗಿ ನಿಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಸಾರ್ವಜನಿಕರಿಗೆ ಏನ್ ಹೇಳಕ್ ಬಯಸ್ತೀರಾ? ಇಲ್ಲಿ ಒಂದೇ ವಿಚಾರ ಇದೆ, ಏನಂದ್ರೆ ವಿರೋಧ ಪಕ್ಷದವರು, ಬಿಜೆಪಿ ಪಕ್ಷದವರು ಸಾಕಷ್ಟು ಗೊಂದಲಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರು ನಿಮ್ಮ ಸೋಷಿಯಲ್ ಮೀಡಿಯಾ ಆಗಲಿ ಎಲ್ಲದರಲ್ಲೂ ಏನಪ್ಪಾ ಅಂದ್ರೆ ಗೊಂದಲಗಳ ಹೇಳಿಕೆಗಳನ್ನು ಕೊಡೋದು, ಕೆಲವು ಫೇಕ್ ವಿಡಿಯೋಗಳನ್ನು ಬಿಡುವಂಥದ್ದು, ಈ ರೀತಿಯೆಲ್ಲ ಮಾಡಿ ರಾಜೇಗೌಡರಿಗೆ ಸೋಲಾಗ್ತದೆ, ಅವರು ಮುಂದೆ ಗೆದ್ದು ಬರಲ್ಲ, 21ರ ಮೇಲೆ ಮುಂದುವರಿಯಲ್ಲ, ಈ ರೀತಿಯೆಲ್ಲ ಅಪಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ನಾನು ನಮ್ಮ ನಾಯಕರುಗಳಿಗೆ, ನಮ್ಮ ಕಾರ್ಯಕರ್ತರುಗಳಿಗೆ ಸ್ಪಷ್ಟವಾಗಿ ಹೇಳುವಂಥದ್ದು ಏನಂದ್ರೆ, 2028ರ ಮುಂದಿನ ಚುನಾವಣೆ ಘೋಷಣೆ ಆಗುವ ತನಕನೂ ಕೂಡ TD ರಾಜೇಗೌಡರೇ ನಮ್ಮ ಶಾಸಕರಾಗಿ ಮುಂದುವರಿತಾರೆ. ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಸತ್ಯವನ್ನ ಮತ್ತು ದೇವರನ್ನ ಮತ್ತೆ ಮತದಾರರ ಮೇಲೆ ಇರ್ತಕ್ಕಂತಹ ನಂಬಿಕೆ ನಮಗೆ ಪ್ರಬಲವಾಗಿರೋದ್ರಿಂದ ಈ ಎಲ್ಲ ಆಶೀರ್ವಾದದಿಂದ ಅಲ್ಲಿವರೆಗೂ ಕೂಡ ಅವರು ಶಾಸಕರಾಗಿ ಮುಂದುವರಿತಾರೆ. ಯಾವುದೇ ರೀತಿ ಗೊಂದಲ ಬೇಡ. ಎಲ್ಲರೂ ಒಗ್ಗಟ್ಟಾಗಿ ರಾಜೇಗೌಡರ ಜೊತೆ ನಿಂತ್ರೆ ಅವರಿಗೆ ಸೋಲು, ಮುಂದಿನ ಎಲೆಕ್ಷನ್ ಕೂಡ ಸೋಲಾಗ್ಲಿಕ್ಕೆ ಯಾವುದೇ ಕಾರಣ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಉಮೇಶ್ ಪುದವಾಡ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಮರುಮತ ಎಣಿಕೆ ನಂತರದ ನಡೀತಿರುವಂತಹ ಗೊಂದಲಗಳಾಗಿರ್ಬೋದು, ಮರುಮತ ಎಣಿಕೆ ಸಂದರ್ಭದಲ್ಲಿ ನೀವು ಮಾಡಿದಂತ ಕೆಲವೊಂದು ಆರೋಪದ ವಿಚಾರ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ನಲ್ಲಿ ನಿಮ್ಗೆ ಈಗ ಮಧ್ಯಂತರ ಆದೇಶ ಒಂದು ಬಂದಿರೋ ವಿಚಾರ, ಶಾಸಕರಾಗಿ ರಾಜೇಗೌಡ ಮುಂದುವರಿತಿರುವ ವಿಚಾರ ಆಗಿರ್ಬೋದು, ಹಲವಾರು ಗೊಂದಲಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈಡ್ ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಶೃಂಗೇರಿ ಬ್ಲಾಕ್ ಕಾಂಗ್ರೆಸ್ಸಿನ ವಕ್ತಾರರಾಗಿರುವಂತಹ ಉಮೇಶ್ ಪುದವಾಳ ಅವರ ಜೊತೆಗೆ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ರು ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.